ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ವಿಪಿಎಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್. ನಾನು ವೆಂಕಟೇಶ್ ಪಾಟೀಲ್ ಅಂತ. ಯಾರೆಲ್ಲ ನನ್ನ ವಿಪಿಎಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಒತ್ತುವ ಮುಖಾಂತರ ಯಾವತ್ತೂ ಕೂಡ ವಿಡಿಯೋಗಳಿಗೆ ನೋಟಿಫೈ ಆಗಿ. ಇವತ್ತು ನಾವು ಲಾಸ್ಟ್ ಕ್ಲಾಸ್ ಡಿಸ್ಕಸ್ ಮಾಡ್ತಾ ಇದ್ವಿ ಕರ್ನಾಟಕ ಬಜೆಟ್ 2026. ಅದಕ್ಕೆ ಸಂಬಂಧಪಟ್ಟಂತೆ ನಾವು ಆಲ್ರೆಡಿ 2 ಪಾರ್ಟ್ಸ್ ಗಳನ್ನು ಕೂಡ ಮಾಡಿದೀವಿ. ಇದು ಒಂದು 3ನೇ ಪಾರ್ಟ್ ಆಗಿದೆ. ಸೊ ಹಾಗಾಗಿ ಕರ್ನಾಟಕ ಬಜೆಟ್ 2026-27 ಸಂಬಂಧಪಟ್ಟಂತ MCQ ಗಳನ್ನು ಡಿಸ್ಕಸ್ ಮಾಡ್ತಿದ್ವಿ. ಆಲ್ರೆಡಿ ನಾವು 2 ಪಾರ್ಟ್ಸ್ ಗಳಲ್ಲಿ ಸುಮಾರು 65+ MCQ ಗಳನ್ನ ಸಾಲ್ವ್ ಮಾಡಿದೀವಿ. ಈಗ ನೆಕ್ಸ್ಟ್ ಮುಂದಿನ ಈ ಒಂದು 3ನೇ ಭಾಗದಲ್ಲಿ ಕೂಡ ಕಂಟಿನ್ಯೂ ಮಾಡ್ತಾ ಹೋಗೋಣ. ಹಾಗಾಗಿ ಈ ಒಂದು ಕ್ಲಾಸು ಯಾರೆಲ್ಲ KS ಪ್ರಿಪೇರ್ ಮಾಡ್ತಿರೋರಿಗೆ, PSI, PDO, FDA ಹೆಸರು ಹೊಡೆದಂತ ಎಲ್ಲಾ ಸ್ಟೇಟ್ ಎಕ್ಸಾಮ್ ಗಳಿಗೆ ಕೂಡ ಬಹಳ ಬೆನಿಫಿಟ್ ಆಗಿರುವಂತಹ ಒಂದು ಕ್ಲಾಸ್ ಆಗಿದೆ. ಓಕೆ, ಸೊ ಒನ್ಸ್ ಅಗೇನ್ ವೆಲ್ಕಮ್ ಟು ವಿಪಿಎಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್. ನಾನು ವೆಂಕಟೇಶ್ ಪಾಟೀಲ್ ಅಂತ. ಲೆಟ್ಸ್ ಸ್ಟಾರ್ಟ್ ದಿ ಕ್ಲಾಸ್. ನೋಡ್ತಾ ಹೋಗೋಣ. ಫಸ್ಟ್ ಕ್ವೆಶ್ಚನ್, 66ನೇ ಪ್ರಶ್ನೆ. ಕರ್ನಾಟಕ ಬಜೆಟ್ 2026 ಪ್ರಕಾರ ವಿದ್ಯಾರ್ಥಿಗಳಲ್ಲಿ ವೈಜ್ಞಾನಿಕ ಮನೋಭಾವನೆಯನ್ನ ಅರಳಲು ತಾರಾಲಯಗಳನ್ನ ಎಲ್ಲಿ ಸ್ಥಾಪಿಸಲು ಯೋಜಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ಅಕಾರ್ಡಿಂಗ್ ಟು ಕರ್ನಾಟಕ ಬಜೆಟ್ ಆಫ್ 2026, where is planned to establish the planetarium to spread scientific temper to the students ಅಂತ ಕೊಟ್ಟಿದ್ದಾರೆ. ನೋಡಿ, ಏನು 2026 ಬಜೆಟ್ ಅಲ್ಲಿ ಕೆಲವೊಂದು ಕಡೆ ಏನಂದ್ರೆ ಸುಮಾರು 6 ಏನು ತಾರಾಲಯಗಳನ್ನ, ಪ್ಲಾನೆಟೇರಿಯಂಗಳನ್ನ ಏನಂದ್ರೆ ಸ್ಥಾಪನೆ ಮಾಡಬೇಕಂತೇಳಿ ಘೋಷಣೆ ಮಾಡ್ತಾ ಹೋಗ್ತಾರೆ. ಅದೇನಂತಂದ್ರೆ ವಿಜಯನಗರದಲ್ಲಿ, ಬಳ್ಳಾರಿಯಲ್ಲಿ, ಯಾದಗಿರಿಯಲ್ಲಿ, ಕೊಪ್ಪಳದಲ್ಲಿ, ಚಿತ್ರದುರ್ಗದಲ್ಲಿ. ಸೊ ಹಾಗಾಗಿ ಇಲ್ಲಿ ಕೊಟ್ಟಂತ ಎಲ್ಲಾ ಪ್ಲೇಸ್ ಅಲ್ಲಿ ಕೂಡ ಮಾಡ್ಬೇಕನ್ನೋ ಪ್ಲಾನ್ ಮಾಡಿದ್ದಾರೆ. ಹಾಗಾಗಿ ಆಪ್ಷನ್ ಡಿ, ಮೇಲಿನ ಎಲ್ಲ ಅಥವಾ ಆಲ್ ಆಫ್ ದಿ ಅಬೋ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ, ನೋಡ್ತಾ ನೋಡಿ, ನಿಮಗೆ ಬಜೆಟ್ ಅಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಸೊ ವಿದ್ಯಾರ್ಥಿಗಳಲ್ಲಿ ವೈಜ್ಞಾನಿಕ ಅರಿವು ಮೂಡಿಸುವ ಒಂದು ಉದ್ದೇಶದಿಂದ ಅಂದ್ರೆ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ವಿಶೇಷವಾಗಿ ವಿಜ್ಞಾನ ಕೇಂದ್ರಗಳನ್ನ, ಜೊತೆಗೆ 11 ಜಿಲ್ಲೆಗಳಲ್ಲಿ ತಾರಾಲಯಗಳನ್ನ ಸ್ಥಾಪಿಸುವ ಅಂತ ಹೇಳ್ತಾರೆ. ಅದರಲ್ಲಿ ಪ್ರಸ್ತುತ ಸಾಲು ಬಂದಾಗ 6 ಹೊಸ ತಾರಾಲಯಗಳನ್ನ ಸ್ಥಾಪನೆ ಮಾಡ್ತಾರೆ ಅಂತ ಹೇಳ್ತಾರೆ. ಇಲ್ಲಿ ವಿಜಯನಗರ ಇದೆ, ಬಳ್ಳಾರಿ ಇದೆ, ಚಿತ್ರದುರ್ಗದಲ್ಲಿ, ಕೊಪ್ಪಳದಲ್ಲಿ, ಯಾದಗಿರಿಯಲ್ಲಿ, ಕೊಪ್ಪಳದಲ್ಲಿ, ಹಾಗೆ ಬಿದಾರದಲ್ಲಿ ಅಂದ್ರೆ ಸುಮಾರು 4 ಕೋಟಿ ವೆಚ್ಚದಲ್ಲಿ ಅಂತಂದ್ರೆ ಈ ಒಂದು ತಾರಾಲಯಗಳನ್ನ ಸ್ಥಾಪನೆ ಮಾಡ್ತಾರೆ ಅಂತ ಹೇಳ್ತಾರೆ. ಯಾವುದೇ ಜಿಲ್ಲೆ? ಸೊ ವಿಜಯನಗರ, ಬಳ್ಳಾರಿ, ಚಿತ್ರದುರ್ಗ, ಯಾದಗಿರಿ, ಕೊಪ್ಪಳ ಮತ್ತೆ ಬೀದರ್ ಜಿಲ್ಲೆಗಳಲ್ಲಿ. ಸೊ ಹಾಗಾಗಿ ಆಪ್ಷನ್ ಡಿ ಮೇಲೆಲ್ಲವೂ ಕೂಡ ಸರಿಯಾದ ಉತ್ತರವಾಗಿದೆ. ಎಸ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ 67ನೇ ಪ್ರಶ್ನೆ. ಯಶಸ್ವಿನಿ ಯೋಜನೆಯು ಮುಖ್ಯವಾಗಿ ಯಾರಿಗೆ ಅನ್ವಯಿಸುತ್ತದೆ ಕೊಟ್ಟಿದ್ದಾರೆ. ಹೌದಾ? ಸೊ ಯಶಸ್ವಿ ಸ್ಕೀಮ್ ಅಂತಿದೆ. ಇದು ನೋಡಿ, ಇದು ವಿಶೇಷವಾಗಿ ಏನಂದ್ರೆ ಇದು ಕೇವಲ ಯಾರು ಸಹಕಾರಿ ಸಂಘಗಳಲ್ಲಿ ಸದಸ್ಯರಿರ್ತಾರೆ, ಯಾರೆಲ್ಲ ಮೆಂಬರ್ಸ್ ಆಫ್ ದಿ ಕೋಆಪರೇಟಿವ್ ಸೊಸೈಟಿ ಆಗಿರ್ತಾರೆ, ಅವ್ರಿಗೆ ಅಂದ್ರೆ ಈ ಒಂದು ಸ್ಕೀಮ್ ಅಪ್ಲಿಕೇಬಲ್ ಆಗುತ್ತೆ. ಹಾಗಾಗಿ ಸಹಕಾರ ಸಂಘಗಳ ಸದಸ್ಯರಿಗೆ ಅಂದ್ರೆ ಈ ಒಂದು ಯಶಸ್ವಿನಿ ಯೋಜನೆ ಅವರಿಗೆ ಅನ್ವಯ ಆಗ್ತದೆ. ಸೊ ಹಾಗಾಗಿ ಆಪ್ಷನ್ ಬಿ ಅಥವಾ 2 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೋಡಿ, ನಮಗೆ ಮೆನ್ಷನ್ ಮಾಡ್ತಾ ಹೋಗ್ತಾರೆ ಬಜೆಟ್ ಅಲ್ಲಿ ಒಂದು ಸ್ಕೀಮು ಯಶಸ್ವಿ ಯೋಜನೆ ಅಂತ ಕರೀತಾರೆ. ಯಶಸ್ವಿನಿ ಯೋಜನೆ ಅಂತಿದೆ. ಇದೇನಂದ್ರೆ ಇದೊಂದು ಕರ್ನಾಟಕ ಸರ್ಕಾರ ಪ್ರಾರಂಭ ಮಾಡಿರುವಂತಹ ಒಂದು ಸ್ಕೀಮ್ ಆಗಿದೆ. ಇದು ವಿಶೇಷವಾಗಿ ಸಹಕಾರ ಸಂಘಗಳ ಸದಸ್ಯರಿಗೆ ರೂಪಿಸಲಾದಂತಹ ಒಂದು ಏನಾಗಿದೆ, ಆರೋಗ್ಯ ವಿಮಾ ಯೋಜನೆಯಾಗಿದೆ. ಇದೊಂದು ಹೆಲ್ತ್ ಇನ್ಶೂರೆನ್ಸ್ ಸ್ಕೀಮ್ ಆಗಿದೆ. ಇದು ವಿಶೇಷವಾಗಿ ಗ್ರಾಮೀಣ ಮತ್ತು ನಗರ ಪ್ರದೇಶದ ಸಹಕಾರಿ ಸಂಘಗಳ ಸದಸ್ಯರಿಗೆ ಅಂದ್ರೆ ಕಡಿಮೆ ವೆಚ್ಚದಲ್ಲಿ ಗುಣಮಟ್ಟದ ಒಂದು ಆರೋಗ್ಯ ಸೇವೆಗಳನ್ನು ಒದಗಿಸುವಂತದ್ದು ಈ ಸ್ಕೀಮಿನ ಮುಖ್ಯ ಉದ್ದೇಶವಾಗಿದೆ. ಜೊತೆಗೆ ಬಜೆಟ್ ಅಲ್ಲಿ ಕೂಡ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಈ ಬಜೆಟ್ ಅಲ್ಲಿ ಅದಂಗೆ ಕಂಟಿನ್ಯೂ ಆಗ್ತದೆ. ಸುಮಾರು ಯಾಕಂದ್ರೆ 163 ಕೋಟಿ ಅಮೌಂಟ್ ಅನ್ನು ಕೂಡ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ನೀಡ್ತು ಅಂತ ಹೇಳಿದ್ರೆ. ಸೊ ಹಾಗಾಗಿ ಈ ಒಂದು ಸ್ಕೀಮ್ ಯೂಸ್ ಅಲ್ಲಿ ಇದೆ. ಸೊ ಹಾಗಾಗಿ ಇದು ವಿಶೇಷವಾಗಿ ಸಹಕಾರಿ ಸಂಘಗಳ ಸದಸ್ಯರಿಗೆ ಸಂಬಂಧಪಟ್ಟಂತ ಒಂದು ಆರೋಗ್ಯ ವಿಮಾ ಯೋಜನೆಯಾಗಿದೆ. ಅದನ್ನು ನಾವು ಯಶಸ್ವಿನಿ ಯೋಜನೆ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ 2 ಅಥವಾ ಬಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಎಸ್. ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. 68ನೇ ಪ್ರಶ್ನೆ. ಭಾರತದಲ್ಲಿ ಅನಿಮಿಯಾ ಅಂತ ಕರಿತೀವಿ, ಕನ್ನಡದಲ್ಲಿ ರಕ್ತಹೀನತೆ ಅಂತ ಕರಿತೀವಿ. ರಕ್ತಹೀನತೆ ಅಂತ ಅನಿಮಿಯಾಕ್ಕೆ ಅತಿ ಸಾಮಾನ್ಯ ಕಾರಣ ಅಂತ ಕರೀತಾರೆ. ಅಂದ್ರೆ ಸಾಮಾನ್ಯವಾಗಿ ನಮ್ಮ ಇಂಡಿಯಾದಲ್ಲಿ ಅನಿಮಿಯಾ ತುಂಬಾ ಜಾಸ್ತಿ ಇದೆ. ಏನ್ ರೀಸನ್ ಅಂತಂದ್ರೆ ಬಿಕಾಸ್ ಏನಂದ್ರೆ ಏನಾಗುತ್ತೆ, ಅದು ವಿಶೇಷವಾಗಿ ಈ ಕಬ್ಬಿಣದ ಅಂಶದ ಕೊರತೆ ಇರುತ್ತೆ. ಅಂದ್ರೆ ಈ ವಿಶೇಷವಾಗಿ ಹೆಣ್ಣು ಮಕ್ಕಳಲ್ಲಿ ಮತ್ತು ಚಿಕ್ಕ ಮಕ್ಕಳಲ್ಲಿ ಅಂತಂದ್ರೆ ದೇರ್ ಇಸ್ ಅ ಐರನ್ ಡೆಫಿಷಿಯನ್ಸಿ ಇರುತ್ತೆ, ಅಥವಾ ಕಬ್ಬಿಣದ ಅಂಶದ ಒಂದು ಕೊರತೆ ಇರುತ್ತೆ. ಆ ಕಾರಣಕ್ಕಾಗಿ ಏನಾಗುತ್ತೆ, ನಮ್ಮ ದೇಶದಲ್ಲಿ ಸಾಕಷ್ಟು ಜನರು ಅಂದ್ರೆ ಒಂದು ಈ ರಕ್ತಹೀನತೆ ಅಥವಾ ಅನಿಮಿಯಾದಿಂದ ಬಳಲ್ತಾ ಇರ್ತಾರೆ. ಸೊ ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಆಗುತ್ತೆ, ಅಥವಾ 1 ಇಸ್ ದ ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ. ನೋಡಿ, ಇಲ್ಲಿ ನಮಗೆ ಮೆನ್ಷನ್ ಮಾಡ್ತಾ ಹೋಗ್ತಾರೆ ಬಜೆಟ್ ಅಲ್ಲಿ ಒಂದು ಸ್ಕೀಮ್ ಮಾಡಿದ್ದಾರೆ. ಏನಂತೆ, ಅನಿಮಿಯಾ ಅಥವಾ ರಕ್ತಹೀನತೆ ಮುಕ್ತ ಪೌಷ್ಟಿಕ ಕರ್ನಾಟಕ ಯೋಜನೆ ಅಂತ ಮಾಡಿದ್ದಾರೆ. ಇದರಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಶಾಲಾ ಕಾಲೇಜು ಮಕ್ಕಳಿಗೆ ಸುಮಾರು 52 ಲಕ್ಷ ಮಕ್ಕಳಿಗೆ ಏನಂತಂದ್ರೆ ರಕ್ತಹೀನತೆ ತಪಾಸಣೆ ಮಾಡ್ತಾರೆ ಅಂತ ಹೇಳ್ತಾರೆ. ಜೊತೆಗೆ ರಕ್ತಹೀನತೆ ಕಂಡುಬರುವಂತಹ ಸುಮಾರು 11.7 ಲಕ್ಷ ಮಕ್ಕಳಿಗೆ ಏನಂದ್ರೆ ಉಚಿತ ಚಿಕಿತ್ಸೆ ಕೂಡ ನೀಡ್ತು ಅಂತ ಹೇಳ್ತಾರೆ. ಓಕೆನಾ? ಹಾಗಾಗಿ ಈ ಸ್ಕೀಮ್ ಕೂಡ ಅಗೇನ್ ಕಂಟಿನ್ಯೂ ಮಾಡ್ತಿದ್ದಾರೆ. ಆ ಕಾರಣಕ್ಕಾಗಿ ನ್ಯೂಸ್ ಅಲ್ಲಿ ಇದೆ ಅನಿಮಿಯಾ ಮುಕ್ತ ಪೌಷ್ಟಿಕ ಕರ್ನಾಟಕ ಯೋಜನೆ ಅಂತ ಕರೀತಾರೆ. ಹಾಗಾಗಿ ಆಪ್ಷನ್ ಎ ಅಥವಾ 1 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಎಸ್. ನೆಕ್ಸ್ಟ್ ನೋಡ್ತಾ ಹೋಗೋಣ. ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮವು ಈ ಕೆಳಗಿನ ಯಾವ ಯೋಜನೆಗೆ ಆರ್ಥಿಕ ನೆರವು ನೀಡುತ್ತದೆ ಅಂತ ಕೊಟ್ಟಿದ್ದಾರೆ. ಓಕೆನಾ?
ಸೊ ಇಲ್ಲಿ ನಮಗೆ ವಿಚ್ ಆಫ್ ದ ಫಾಲೋವಿಂಗ್ ಸ್ಕೀಮ್ಸ್ ದ ಫಿನಾನ್ಷಿಯಲ್ ಅಸಿಸ್ಟೆನ್ಸ್ ಪ್ರೊವೈಡ್ ಬೈ ದಿ ಕರ್ನಾಟಕ ಸ್ಟೇಟ್ ವುಮೆನ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಕೊಟ್ಟಂತ ಎಲ್ಲಾ ಯೋಜನೆಗಳಿಗೆ ಏನ್ ಮಾಡುತ್ತೆ ಈ ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮ ಇದೆಯಲ್ಲ ಅದೇನ್ ಮಾಡುತ್ತೆ ಹಣಕಾಸು ನೆರವು ಕೊಡ್ತಾ ಹೋಗುತ್ತೆ. ಸೊ ಹಾಗಾಗಿ ಅದ್ಯಾವ್ದು ಉದ್ಯೋಗಿನಿ ಯೋಜನೆ ಇದೆ, ದೇವದಾಸಿ ಪುನರ್ವಸತಿ ಕಾರ್ಯಕ್ರಮ ಇದೆ, ಅದೇ ರೀತಿ ಚೇತನ ಮತ್ತು ಧನುಷ್ ಯೋಜನೆ ಇದೆ. ಇವೆಲ್ಲವೂ ಆಕ್ಚುಲಿ ಒಂದು ಹಣಕಾಸು ನೆರವು ಕೊಡ್ತಾ ಹೋಗುತ್ತೆ. ಸೊ ಹಾಗಾಗಿ ಆಪ್ಷನ್ ಡಿ ಮೇಲ್ ಎಲ್ಲವೂ ಕೂಡ ಅಥವಾ ಆಲ್ ಆಫ್ ದಿ ಅಬೌವ್ ಇಸ್ ದ ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ. ಓಕೆ ನೋಡಿ, ನೋಡ್ತಾ ಹೋಗೋಣ, ಇಲ್ಲಿ ನಮಗೆ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಸೊ ಏನಂದ್ರೆ ಈ ಸ್ಕೀಮ್ ಗಳನ್ನ ಮಾಜಿ ದೇವದಾಸಿಯರು, ಲಿಂಗತ್ವ ಅಲ್ಪಸಂಖ್ಯಾತರು, ಚೇತನ ಅಂತ ಯೋಜನೆ ಇದೆ, ಅದೇ ರೀತಿ ಧನಶ್ರೀ ಅಂತ ಯೋಜನೆ ಇದೆಯಲ್ಲ ಇದಕ್ಕೆ ಏನಂದ್ರೆ ಮೊದಲು ಏನ್ ಮಾಡ್ತಿದ್ರು 30,000 ರೂಪಾಯಿ ಕೊಡ್ತಾವ್ರಿಗೆ. ಏನ್ ಮಾಡ್ತಾರೆ ಅವರ ಆರ್ಥಿಕ ಚಟುವಟಿಕೆಗಳನ್ನ ಮಾಡಕ್ಕೆ 30,000 ಏನ್ ಮಾಡ್ತಾರೆ ಸಾಲ ಕೊಡ್ತಿದ್ರು. ಈಗ ಏನ್ ಮಾಡಿದ್ರು ಅದನ್ನ 15,000 ರೂಪಾಯಿ ಅಂದ್ರೆ 45,000 ರೂಪಾಯಿಗೆ ಹೆಚ್ಚಿಗೆ ಮಾಡಿದ್ದಾರೆ. ಅಂದ್ರೆ ಮೊದಲು ಎಷ್ಟಿತ್ತು 30K 30,000 ಕೊಡ್ತಾರೆ, ಈಗ ಎಷ್ಟು ಮಾಡಿದ್ರೆ 15,000 ಹೆಚ್ಚಿಗೆ ಮಾಡಿ 45,000 ರೂಪಾಯಿ ಅಂದ್ರೆ ಈ ಯೋಜನೆಗಳಲ್ಲಿ ಹೆಣ್ಮಕ್ಳಿಗೆ ಕೊಡ್ತಾ ಹೋಗ್ತಾರೆ. ಸೊ ಹಾಗಾಗಿ ಈ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ನೋಡಿ. ನೋಡ್ತಾ ಹೋಗೋಣ ಸ್ಕೀಮ್ ಬಗ್ಗೆ. ಸೊ ಏನಂದ್ರೆ ನೋಡಿ, ಏನು ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮ ಇದೆಯಲ್ಲ ಇದನ್ನ ಒಂದು ಆಕ್ಟ್ ಮುಖಾಂತರ 1987ರ ಒಂದು ಕಂಪನಿಗಳ ಕಾಯ್ದೆ ಮುಖಾಂತರ ಇದ್ರೆ ಇದನ್ನ ರಚನೆ ಮಾಡ್ತಾ ಹೋಗ್ತಾರೆ. ಇದಂದ್ರೆ ವಿಶೇಷವಾಗಿ ಮಹಿಳೆಯರಿಗೆ ಆರ್ಥಿಕ ನೆರವು ನೀಡುವಂಥದ್ದು ಈ ಒಂದು ನಿಗಮದ ಮುಖ್ಯ ಉದ್ದೇಶವಾಗಿದೆ. ಇದು ಕೂಡ ಹಲವಾರು ಯೋಜನೆಗಳು ಜಾರಿಗೆ ತಂದಿದೆ. ಫಾರ್ ಎಕ್ಸಾಂಪಲ್ ಬಂದ್ರೆ ನೋಡಿ ಉದ್ಯೋಗಿನಿ ಯೋಜನೆ ಅಂತಿದೆ. ಅದೇ ಉದ್ದೇಶ ಅಂದ್ರೆ ಮಹಿಳೆಯರ ಆದಾಯ ಉತ್ಪನ್ನಕರ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡು ಸ್ವಯಂ ಉದ್ಯೋಗ ನಡೆಸುವಂಥದ್ದು ಏನು ಅಂದ್ರೆ ಇದೊಂದು ಅವ್ರಿಗೆ ಫಿನಾನ್ಸ್ ಅಸಿಸ್ಟೆನ್ಸ್ ಕೊಡ್ತಾ ಹೋಗುತ್ತೆ. ಅದನ್ನ ನಾವು ಉದ್ಯೋಗಿನಿ ಯೋಜನೆ ಅಂತ ಕರೀತಾರೆ. ಅದೇ ರೀತಿ ಇನ್ನೊಂದು ನೋಡಿ ಧನಶ್ರೀ ಯೋಜನೆ ಅಂತಿದೆ. ಇದ್ಯಾರಿಗೆ ಅಂದ್ರೆ ಯಾರೆಲ್ಲ HIV ಪೀಡಿತರಾಗಿರುವಂತಹ ಮಹಿಳೆಯರು ಇರ್ತಾರೆ ಅವರಿಗೆ ಅಂದ್ರೆ 30,000 ರೂಪಾಯಿ ಒಂದು ಪ್ರೋತ್ಸಾಹನ ಮಾಡೋದ್ರ ಮುಖಾಂತರ ಅವರ ಒಂದು ಆರ್ಥಿಕವಾಗಿ ಗಟ್ಟಿಗೊಳ್ಳಕ್ಕೆ ಅಂದ್ರೆ ಅವಕಾಶ ಕೊಡಕ್ಕೆ ಈ ಸ್ಕೀಮ್ ಮಾಡ್ತಾ ಹೋಗ್ತಾರೆ. ಧನಶ್ರೀ ಸ್ಕೀಮ್ ಅಂತ ಕರೀತಾರೆ. ಇದು ವಿಶೇಷವಾಗಿ HIV ಪೀಡಿತ ಮಹಿಳೆಯರಿಗೆ ಕೊಡುವಂತಹ ಒಂದು ಹಣಕಾಸಿನ ನೆರವು ಸ್ಕೀಮ್ ಅಂತ ಕರೀತಾರೆ. ಅದೇ ರೀತಿ ನೆಕ್ಸ್ಟ್ ನೋಡೋದಾದ್ರೆ ನೋಡಿ ಮಹಿಳಾ ತರಬೇತಿ ಯೋಜನೆ ಅಂತಿದೆ. ಇದರಲ್ಲಿ ಮಹಿಳೆಗೆ ಏನಂತಂದ್ರೆ ಗಾರ್ಮೆಂಟ್ಸ್ ಕುರಿತು ಟ್ರೈನಿಂಗ್ ಕೊಡ್ತಾರೆ, ಫ್ಯಾಷನ್ ಡಿಸೈನಿಂಗ್ ಬಗ್ಗೆ, ವಿಡಿಯೋಗ್ರಫಿ ಬಗ್ಗೆ, ಮೀಡಿಯಾ ಬಗ್ಗೆ ಏನಂದ್ರೆ ಟ್ರೈನ್ ಮಾಡ್ತಾ ಹೋಗ್ತಾರೆ. ಅದೇ ರೀತಿ ದೇವದಾಸಿ ಪುನರ್ವಸತಿ ಯೋಜನೆ ಇದೆಯಲ್ಲ ಅದರ ಮುಖಾಂತರ ಅವರಿಗೆ ಒಂದು ಹಣಕಾಸು ನೆರವು ಕೊಡ್ತಾ ಹೋಗ್ತಾರೆ. ಮೊದಲು 30,000 ಕೊಡ್ತಾರೆ, ಎಷ್ಟು ಕೊಡ್ತಾರೆ 45,000 ಕೊಡ್ತಾರೆ. ಸೊ ಹಾಗೆ ನೆಕ್ಸ್ಟ್ ಚೇತನ ಯೋಜನೆ ಅಂತ ನೋಡಿ. ಚೇತನ ಯೋಜನೆ ಅಂದ್ರೆ ಇದು ಕೂಡ ಯಾರೆಲ್ಲ ದಮನಿತರಾಗಿರುವಂತಹ ಮಹಿಳೆಯರು ಇರ್ತಾರೆ ಅವರಿಗೆ ಕೂಡ ಸಮಾಜದಲ್ಲಿ ಒಳ್ಳೆ ರೀತಿಯಿಂದ ಬದುಕ್ತೇನೆ ಅಂತಂದ್ರೆ ಅವರಿಗೆ ಕೂಡ ಏನ್ ಮಾಡ್ತಾರೆ 30,000 ರೂಪೀಸ್ ಕೊಡ್ತಾ ಹೋಗ್ತಾರೆ. ಇನ್ನು ಲಿಂಗತ್ವ ಅಲ್ಪಸಂಖ್ಯಾತರ ಪುನರ್ವಸತಿ ಯೋಜನೆಯಲ್ಲಿ ಕೂಡ ಅವರಿಗೆ ಹಣಕಾಸು ನೆರವು ಕೊಡ್ತಾ ಹೋಗ್ತಾರೆ. ಸೊ ಹಾಗಾಗಿ ಎಲ್ಲ ಸ್ಕೀಮ್ ಏನ್ ಮಾಡಿದ್ರೆ ರೀಸೆಂಟ್ ಆಗಿ 30,000ದಿಂದ 40,000ಕ್ಕೆ 45,000ಕ್ಕೆ ಅಮೌಂಟ್ ಅನ್ನ ಹೆಚ್ಚಿಗೆ ಮಾಡಿದ್ದಾರೆ. ಹಾಗಾಗಿ ಈ ಸ್ಕೀಮ್ಗಳು ನ್ಯೂಸ್ ಅಲ್ಲಿ ಇದೆ, ರೈಟ್. ಸೊ ಹಾಗಾಗಿ ಆಪ್ಷನ್ ಡಿ ಆಲ್ ಆಫ್ ದಿ ಅಬೌವ್ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಎಸ್. ನೆಕ್ಸ್ಟ್ ನೋಡ್ತಾ ಹೋಗೋಣ ಮುಂದಿನ ಕ್ವಶನ್. 70ನೇ ಪ್ರಶ್ನೆ. ದಾಸೋಹ ಯೋಜನೆಯು ಡ್ಯಾಶ್ಗೆ ಸಂಬಂಧಪಟ್ಟಂತ ಕೇಳ್ತಾರೆ ನೋಡಿ. ಇದು ಆಲ್ರೆಡಿ ಓಲ್ಡ್ ಸ್ಕೀಮ್, ಇದು ಕೂಡ 2 ವರ್ಷದ ಹಿಂದೆ ಮಾಡಿರುವಂತಹ ಹೊಸ ಸ್ಕೀಮ್ ಆಗಿತ್ತು. ಈ ದಾಸೋಹ ಯೋಜನೆ ಇದೆಯಲ್ಲ ಇದು ವಿಶೇಷವಾಗಿ ಅಂದ್ರೆ ಇದು ಆಹಾರ ಪೂರೈಕೆ ಯೋಜನೆಯಾಗಿದೆ. ಉಚಿತವಾಗಿರುವಂತಹ ಒಂದು ಆಹಾರ ಪೂರೈಕೆ ಅಥವಾ ಫುಡ್ ಸಪ್ಲೈ ಮಾಡುವಂತ ಏನಾದ್ರೂ ಒಂದು ಸ್ಕೀಮ್ ಅಂತ ಕರೀತಾರೆ. ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ. ನೋಡ್ತಾ ಹೋಗೋಣ ನೋಡಿ ಯಾಕೆ ಇದು ನ್ಯೂಸ್ ಅಲ್ಲಿ ಇದೆ. ಸೊ ಇಲ್ಲಿ ಏನ್ ಮಾಡಿದಾರೆ ಅಂದ್ರೆ ಇವೇನೋ ಒಂದು ಸ್ಕೀಮ್ ಮಾಡಿದಾರಲ್ಲ ದಾಸೋಹ ಯೋಜನೆ ಅಂತೆ, ಇದರಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಉಚಿತವಾಗಿ ರೇಷನ್ ಕೊಡ್ತಾ ಹೋಗ್ತಾರೆ. ಯಾರಿಗೆ ಕೊಡ್ತಾರೆ? ಅನಾಥಾಶ್ರಮಗಳಿಗೆ, ವಸತಿ ನಿಲಯಗಳಿಗೆ, ಅಥವಾ ಮತ್ತೆ ನಿರ್ಗತಿಕರ ಒಂದು ಏನಂತಾರೆ ಭಿಕ್ಷಕರ ಪುನರ್ವಸತಿ ಕೇಂದ್ರಗಳಿಗೆ, ಸ್ವಾಧಾರ ಹೋಮ್ಗಳಿಗೆ, ಆಮೇಲೆ ಕುರುಡು ಮಕ್ಕಳ ಒಂದು ಹಾಸ್ಟೆಲ್ಗಳಿಗೆ, ರಿಮೈಂಡ್ ಹೋಮ್ಸ್ ಅಂತ ಕರಿತೀವಲ್ಲ ಅದಕ್ಕೆ, ಮತ್ತೆ ಫ್ರೀ ಎಲ್ಲ ಕೊಡ್ತಾ ಹೋಗ್ತಾರೆ. ಎಷ್ಟು ಕೊಡ್ತಾರೆ ನೋಡಿ 10 kg ರೈಸ್ ಕೊಡ್ತಾ ಹೋಗ್ತಾರೆ, 5 kg ಗೋಧಿ ಕೊಡ್ತಾ ಹೋಗ್ತಾರೆ ಪರ್ ವ್ಯಕ್ತಿಗೆ. ಇದು ಯಾವ ಸ್ಕೀಮ್ ಅಲ್ಲಿ? ಅದು ದಾಸೋಹ ಯೋಜನೆ ಅಂತ ಕರೀತಾರೆ. ಅದನ್ನೇ ಅಂದ್ರೆ ಮತ್ತೆ ಈ ಬಜೆಟ್ ಅಲ್ಲಿ ದಾಸೋಹ ಯೋಜನೆನ ಅಗೇನ್ ಮುಂದುವರಿಸ್ತಾ ಹೋಗಿದ್ದಾರೆ. ಓಕೆ, ಹಾಗಾಗಿ ಈ ಒಂದು ಸ್ಕೀಮ್ ನ್ಯೂಸ್ ಅಲ್ಲಿ ಇದೆ, ರೈಟ್. ಸೊ ಇದು ಅಂದ್ರೆ ಉಚಿತ ಆಹಾರ ಪೂರೈಕೆ ಮಾಡುವಂತ ಒಂದು ಯೋಜನೆ ಅಂತ ಕರಿತೀವಿ. ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಎಸ್. ನೆಕ್ಸ್ಟ್ ನೋಡ್ತಾ ಹೋಗೋಣ ಮುಂದಿನ ಕ್ವಶನ್. 71ನೇ ಪ್ರಶ್ನೆ. ಕರ್ನಾಟಕ ರಾಜ್ಯ ಬಜೆಟ್ 2026-27 ಪ್ರಕಾರ ಆಶಾ ದೀಪ ಯೋಜನೆಯ ಮುಖ್ಯ ಉದ್ದೇಶ ಅಂತ ಕೇಳ್ತಾರೆ. ಇದು ಕೂಡ ಒಂದು ಓಲ್ಡ್ ಸ್ಕೀಮ್, ಬಟ್ ಅದನ್ನು ಕಂಟಿನ್ಯೂ ಮಾಡ್ತಾರೆ. ಹಾಗಾಗಿ ನ್ಯೂಸ್ ಅಲ್ಲಿ ಇದೆ ನೋಡಿ. ಏನು ಆಶಾ ದೀಪ ಯೋಜನೆ ಇದೆಯಲ್ಲ ಇದರ ಮುಖ್ಯ ಉದ್ದೇಶ ಅಂದ್ರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವ್ಯಕ್ತಿಗಳಲ್ಲಿ ಅಥವಾ ವಿದ್ಯಾರ್ಥಿಗಳಲ್ಲಿ ಏನಂದ್ರೆ ಕೌಶಲ್ಯ ಅಭಿವೃದ್ಧಿನ ಉತ್ತೇಜಿಸುವಂಥದ್ದು ಈ ಒಂದು ಸ್ಕೀಮಿನ ಮುಖ್ಯ ಉದ್ದೇಶವಾಗಿದೆ. ಸೊ ಹಾಗಾಗಿ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ, ನೋಡ್ತಾ ಹೋಗೋಣ ನೋಡಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ ನಮಗೆ. ಆಶಾ ದೀಪ ಯೋಜನೆಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ಅಂದ್ರೆ ಸುಮಾರು ಎಷ್ಟು 5,042 ವಿದ್ಯಾರ್ಥಿಗಳಿದ್ರೆ 18 ಕೋಟಿ ರೂಪಾಯಿಗಳನ್ನ ಅವರಿಗೆ ಒಂದು ಟ್ರೈನ್ ಮಾಡಿದ್ದಾರೆ, ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ತಾ ಹೋಗ್ತಾರೆ. ಹೌದಾ? ಸೊ ಹಾಗಾಗಿ ಏನು ಈ ಆಶಾ ದೀಪ ಯೋಜನೆ ಇದೆಯಲ್ಲ ಇದೊಂದು ಅಪ್ರೆಂಟಿಸ್ ತರಬೇತಿ ಪಡೆದಿರುವಂತಹ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಅಭ್ಯರ್ಥಿಗಳು ಅಂದ್ರೆ ಏನ್ ಮಾಡ್ತಾರೆ ಸುಮಾರು ವೇತನ ಏನ್ ಮಾಡ್ತಾರೆ ಗರಿಷ್ಠವಾಗಿ 7,000 ರೂಪಾಯಿ ಕೊಡ್ತಾ ಹೋಗ್ತಾರೆ. ಸೊ ಇದೊಂದು ಟ್ರೈನಿಂಗ್ ಪ್ರೋಗ್ರಾಮ್ ಫಾರ್ SC ST ಸ್ಟೂಡೆಂಟ್ ಅಂತ ಕರಿಬಹುದು. ಹಾಗಾಗಿ ಸೊ ಆಶಾ ದೀಪ ಬೇರೆ, ಆಶಾ ಕಿರಣ ಬೇರೆ. ಓಕೆನಾ, ಕನ್ಫ್ಯೂಸ್ ಆಗ್ಬೇಡಿ. ಆಶಾ ಕಿರಣ ಅಂದ್ರೆ ಗೊತ್ತಲ್ವಾ, ಇದೇನಂದ್ರೆ ಉಚಿತ ನೇತ್ರ ಚಿಕಿತ್ಸಾ ಕಾರ್ಯಕ್ರಮ ಅಂತ ಕರಿತೀವಿ. ಆಶಾ ಕಿರಣ ಅಂದ್ರೆ, ಆಶಾ ದೀಪ ಅಂತಂದ್ರೆ
ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ಒಂದು ಕೌಶಲ್ಯ ಆಧಾರಿತ ಒಂದು ಟ್ರೈನ್ ಮಾಡೋದು ಆ ಒಂದು ಸ್ಕೀಮ್ ನ ಮುಖ್ಯ ಉದ್ದೇಶವಾಗಿದೆ, ರೈಟ್. ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಎಸ್. ನೆಕ್ಸ್ಟ್ ನೋಡ್ತಾ ಹೋಗೋಣ. ಇದು ಕೂಡ ಒಂದು ಸೆಂಟ್ರಲ್ ಗವರ್ಮೆಂಟ್ ಓಲ್ಡ್ ಸ್ಕೀಮ್ ಆಗಿದೆ. 72ನೇ ಪ್ರಶ್ನೆ, ಆಯುಷ್ಮಾನ್ ಭಾರತ್ ಯೋಜನೆಗೆ ಸಂಬಂಧಪಟ್ಟಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಕೇಳ್ತಾರೆ. ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ರಿಗಾರ್ಡಿಂಗ್ ದಿ ಆಯುಷ್ಮಾನ್ ಭಾರತ್ ಸ್ಕೀಮ್ ಅಂತ ಕೇಳ್ತಾರೆ. ನೋಡ್ತಾ ಹೋಗೋಣ. ನೋಡಿ, ಫಸ್ಟ್ ಆಪ್ಷನ್ ಇದೆ, ಇದನ್ನ ಪ್ರಧಾನಮಂತ್ರಿ ಆಯುಷ್ಮಾನ್ ಜನ್ ಆರೋಗ್ಯ ಅಥವಾ ಶಾರ್ಟ್ಕಟ್ ಆಗಿ PM ಜೈ ಅಂತ ಕೂಡ ಕರೀತಾರೆ. ಎಸ್, ಫಸ್ಟ್ ಸ್ಟೇಟ್ಮೆಂಟ್ ಸರಿಯಾಗಿದೆ. ಎರಡನೇದು, ಇದನ್ನ ರಾಷ್ಟ್ರೀಯ ಆರೋಗ್ಯ ಸಂಸ್ಥೆ ಅಥವಾ ನ್ಯಾಷನಲ್ ಹೆಲ್ತ್ ಏಜೆನ್ಸಿ ಏನ್ ಮಾಡುತ್ತೆ, ಈ ಒಂದು ಕಾರ್ಯಕ್ರಮ ಒಂದು ಯೋಜನೆಯನ್ನ ಜಾರಿಗೊಳಿಸುತ್ತೆ. ಎಸ್, ಎರಡನೇ ಹೇಳಿಕೆ ಕೂಡ ಸರಿಯಾಗಿದೆ. ಮೂರನೇದು, ಈ ಯೋಜನೆಯಲ್ಲಿ ಪ್ರತಿ ಕುಟುಂಬಕ್ಕೆ ಏನ್ ಮಾಡ್ತಾರೆ, 5 ಲಕ್ಷ ರೂಪಾಯಿಗಳ ಒಂದು ಆರೋಗ್ಯ ವಿಮೆಯನ್ನ ಅಥವಾ ಹೆಲ್ತ್ ಇನ್ಶೂರೆನ್ಸ್ ಕೊಡ್ತಾ ಹೋಗ್ತಾರೆ. ಎಸ್, ಹೌದು, ಇದು ಕೂಡ ಸರಿಯಾಗಿದೆ. ಹಾಗಾಗಿ ಇಲ್ಲಿ ಕೊಟ್ಟಂತ ಎಲ್ಲಾ ಹೇಳಿಕೆ ಸರಿಯಾಗಿದೆ. ಹಾಗಾಗಿ ಆಪ್ಷನ್ ಡಿ, ಆಲ್ ಆಫ್ ದಿ ಅಬೌವ್ ಅಥವಾ ಮೇಲಿನೆಲ್ಲವೂ ಕೂಡ ಸರಿಯಾಗುತ್ತೆ. ಓಕೆ, ನೋಡ್ತಾ ನೋಡಿ, ಏನಕ್ಕೆ ಇದು ನ್ಯೂಸ್ ಅಲ್ಲಿ ಇದ್ರೆ ನೋಡಿ, ನಮ್ಮ ರಾಜ್ಯದಲ್ಲಿ ಇದಕ್ಕೆ ಹೆಸರೇನು ಕೊಟ್ಟಿದ್ರೆ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಅಂತ ಕರೀತಾರೆ. ಅರ್ಥ ಆಯ್ತಲ್ವಾ? ಏನು ಸೆಂಟ್ರಲ್ ಗವರ್ಮೆಂಟ್ ಇರುವಂತ ಏನು ಆಯುಷ್ಮಾನ್ ಭಾರತ್ ಸ್ಕೀಮ್ ಇದೆಯಲ್ಲ, ಅದಕ್ಕೆ ಏನ್ ಕರೀತಾರೆ ನಮ್ಮ ರಾಜ್ಯದಲ್ಲಿ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆ ಅಂತ ಕರೀತಾರೆ. ಓಕೆನಾ? ಸೊ ಇದು ಕೂಡ ಅಗೇನ್ ಸೇಮ್, ಅಲ್ಲಿ ಯಾವ ಕಂಡೀಷನ್ಸ್ ಇದೆ ಇಲ್ಲಿ ಕೂಡ ಏನ್ ಮಾಡ್ತಾರೆ, ಸೊ ಪ್ರತಿ ಕುಟುಂಬಕ್ಕೆ ಅಂದ್ರೆ 5 ಲಕ್ಷ ರೂಪಾಯಿಗಳ ಒಂದು ಆರೋಗ್ಯ ವಿಮೆ ಕೊಡ್ತಾ ಹೋಗ್ತಾರೆ ಈ ಒಂದು ಸ್ಕೀಮ್ ಅಲ್ಲಿ. ದಟ್ ಈಸ್ ಹಾಗಾಗಿ ನ್ಯೂಸ್ ಅಲ್ಲಿ ಇದೆ. ಸೊ ಹಾಗಾಗಿ ಆಪ್ಷನ್ ಡಿ, ಆಲ್ ಆಫ್ ದಿ ಅಬೌವ್ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಎಸ್. ನೆಕ್ಸ್ಟ್ ಕ್ವೆಶ್ಚನ್ ನೋಡ್ತಾ ಹೋಗೋಣ. 73ನೇ ಪ್ರಶ್ನೆ, ಪ್ರಧಾನಮಂತ್ರಿ ಮಿತ್ರ ಯೋಜನೆಯಡಿ ಕರ್ನಾಟಕ ಜವಳಿ ಪಾರ್ಕ್ ಅನ್ನ ಯಾವ ಸ್ಥಳದಲ್ಲಿ ಸ್ಥಾಪಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ಅಂಡರ್ ಪ್ರಧಾನ PM ಮಿತ್ರ ಸ್ಕೀಮ್ ಇನ್ ವಿಚ್ ಪ್ಲೇಸ್ ಕರ್ನಾಟಕ ಟೆಕ್ಸ್ಟೈಲ್ ಪಾರ್ಕ್ ಇಸ್ ಎಸ್ಟಾಬ್ಲಿಷ್ ಅಂತ ಕೇಳ್ತಾರೆ. ನೋಡಿ, ಇದೊಂದು ಸೆಂಟ್ರಲ್ ಗವರ್ಮೆಂಟ್ ಯೋಜನೆ ಆಗಿದೆ. ಯಾವುದು ಸ್ಕೀಮ್ ಅಂದ್ರೆ ಪ್ರಧಾನಮಂತ್ರಿ ಮಿತ್ರ ಸ್ಕೀಮ್ ಅಂತ ಕರೀತಾರೆ. ಓಕೆ, ಇದರಲ್ಲಿ ಏನ್ ಮಾಡಿದ್ದಾರೆ, ನಮ್ಮ ರಾಜ್ಯದಲ್ಲಿ ಒಂದು ಜವಳಿ ಪಾರ್ಕ್ ಅನ್ನ ಅಥವಾ ಟೆಕ್ಸ್ಟೈಲ್ ಪಾರ್ಕ್ ಅನ್ನ ಸ್ಥಾಪನೆ ಮಾಡಿದ್ದಾರೆ. ಎಲ್ಲಿ ಅಂತಂದ್ರೆ ಅದು ನಮ್ಮ ಕರ್ನಾಟಕದ ಕಲಬುರಗಿ ಜಿಲ್ಲೆಯಲ್ಲಿ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೋಡ್ತಾ ನೋಡಿ, ಸೊ ಈ ಸ್ಕೀಮ್ ನಿಮಗೆಲ್ಲ ಗೊತ್ತಿರುವಂತೆ PM ಮಿತ್ರ ಸ್ಕೀಮ್ ಅಂತ ಕರೀತಾರೆ. ಓಕೆ, ಮಿತ್ರ ಫುಲ್ ಫಾರ್ಮ್ ಅಂದ್ರೆ ಪ್ರಧಾನಮಂತ್ರಿ ಮೆಗಾ ಇಂಟಿಗ್ರೇಟೆಡ್ ಟೆಕ್ಸ್ಟೈಲ್ ರೀಸನ್ ಅಪೆರಲ್ ಅಂತ ಕರೀತಾರೆ, ಪಾರ್ಕ್ಸ್ ಅಂತ ಕರೀತಾರೆ. ಓಕೆನಾ? ಇದು ವಿಶೇಷವಾಗಿ ಜವಳಿ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಪಾರ್ಕ್ಗಳಾಗಿರ್ತವೆ. ಇಲ್ಲಿ ಏನಂದ್ರೆ ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಬಂದಾಗ ಟೋಟಲ್ ಆಗಿ 7 ಈ ಒಂದು ಟೆಕ್ಸ್ಟೈಲ್ ಪಾರ್ಕ್ ಮಾಡಿದ್ದಾರೆ. ಎಲ್ಲೆಲ್ಲಿ? ತಮಿಳುನಾಡಿನ ವಿರುದ್ಧನಗರ, ತೆಲಂಗಾಣದ ವಾರಂಗಲಲ್ಲಿ, ಗುಜರಾತ್ನ ನವಸಾರಿಯಲ್ಲಿ, ಕರ್ನಾಟಕದ ಕಲಬುರಗಿಯಲ್ಲಿ, ಮಹಾರಾಷ್ಟ್ರದ ಅಮರಾವತಿಯಲ್ಲಿ, ಮಧ್ಯಪ್ರದೇಶದ ಧಾರಲ್ಲಿ, ಉತ್ತರ ಪ್ರದೇಶ ಲಖನೌನ ಆರ್ದೋಯ್ ರೀಸನ್ ಏನ್ ಮಾಡಿದ್ದಾರೆ, ಒಟ್ಟು 7 ಟೆಕ್ಸ್ಟೈಲ್ ಪಾರ್ಕ್ ಅನ್ನ ರಚನೆ ಮಾಡಿದ್ದಾರೆ. ಅದರಲ್ಲಿ ನಮ್ಮ ಕರ್ನಾಟಕ ಕಲಬುರಗಿ ಕೂಡ ಒಂದಾಗಿದೆ. ಸೊ ಹಾಗಾಗಿ ನೋಡ್ತಾ ನೋಡಿ, ಯಾಕೆ ಇದನ್ನು ಅಂತಂದ್ರೆ ನಮ್ಮ ಬಜೆಟ್ ಅಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ, ಕಲಬುರಗಿ ಜಿಲ್ಲೆಯಲ್ಲಿ ಅಭಿವೃದ್ಧಿಪಡಿಸಲಾಗುತ್ತಿರುವಂತಹ PM ಮಿತ್ರ ಮೆಗಾ ಜೋಳಿ ಪಾರ್ಕ್ ಇದೆಯಲ್ಲ, ಅದಕ್ಕೆ ಅಂದ್ರೆ ಎಷ್ಟು 390 ಕೋಟಿ ರೂಪಾಯಿಗಳನ್ನ ಅನುಮೋದನೆ ಕೊಟ್ಟಿದೆ. ಮತ್ತೆ ನೆಕ್ಸ್ಟ್ ಈ ಬಜೆಟ್ ಅಲ್ಲಿ 75 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಹಾಗಾಗಿ ನ್ಯೂಸ್ ಅಲ್ಲಿದೆ PM ಮಿತ್ರ ಪಾರ್ಕ್ ಅಂತ ಕರೀತಾರೆ. ಸೊ ಹಾಗಾಗಿ ಅದು ಎಲ್ಲಿ ಅಂತಂದ್ರೆ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ. ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಎಸ್. ನೆಕ್ಸ್ಟ್ ನೋಡ್ತಾ ಹೋಗೋಣ. 2026 ಕರ್ನಾಟಕ ಬಜೆಟ್ ಪ್ರಕಾರ ಶ್ರೀ ಮಹರ್ಷಿ ವಾಲ್ಮೀಕಿ ಆಡಳಿತ ಸೌಧವನ್ನ ಎಲ್ಲಿ ಸ್ಥಾಪಿಸಲು ಯೋಜಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ಅಕಾರ್ಡಿಂಗ್ ಟು ಕರ್ನಾಟಕ ಬಜೆಟ್ ಆಫ್ 2026, ವೇರ್ ಇಸ್ ಪ್ಲಾನ್ ಟು ಎಸ್ಟಾಬ್ಲಿಷ್ ದಿ ಶ್ರೀ ಮಹರ್ಷಿ ವಾಲ್ಮೀಕಿ ಅಡ್ಮಿನಿಸ್ಟ್ರೇಟಿವ್ ಸೌಧ ಅಥವಾ ಆಡಳಿತ ಸೌಧ ಅಂತ ಕರೀತಾರೆ. ಅದನ್ನ ಇಲ್ಲಿ ಅಂತಂದ್ರೆ ಸೊ ಬೆಂಗಳೂರಿನಲ್ಲಿ ಏನ್ ಮಾಡ್ತಾರೆ, ಸ್ಥಾಪನೆ ಮಾಡಕ್ಕೆ ಈ ಬಜೆಟ್ ಅಲ್ಲಿ ಘೋಷಣೆ ಮಾಡಿದ್ದಾರೆ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಬೆಂಗಳೂರಿನ ಸುಮ್ಮನಹಳ್ಳಿ ಹತ್ರ. ಸೊ ಹಾಗಾಗಿ ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ. ನೋಡ್ತಾ ಹೋಗೋಣ. ಸೊ ಪರಿಶಿಷ್ಟ ಪಂಗಡಗಳ ಇಲಾಖೆ ಮತ್ತು ನಿರ್ದೇಶನಾಲಯದ ಅಡಿಯಲ್ಲಿ ಬರುವಂತ ನಿಗಮ ಮತ್ತು ಇತರೆ ಕಚೇರಿಗಳಿಗೆ ಅಂದ್ರೆ ಒಂದು ಬೆಂಗಳೂರಿನ ಸುಮ್ಮನಹಳ್ಳಿಯಲ್ಲಿ ಶ್ರೀ ಮಹರ್ಷಿ ವಾಲ್ಮೀಕಿ ಆಡಳಿತ ಸೌಧವನ್ನ ಸುಮಾರು ಸಂಕೀರ್ಣ ಮಾಡ್ತೀನಿ ಅಂತ ಹೇಳಿದ್ದಾರೆ. 50 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಆಪ್ಷನ್ ಬೆಂಗಳೂರು, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಎಸ್. ನೆಕ್ಸ್ಟ್ ನೋಡ್ತಾ ಹೋಗೋಣ. ಸ್ಮಾರ್ಟ್ ಅನ್ನವಾಣಿಯು ಡ್ಯಾಶ್ಗೆ ಸಂಬಂಧಿಸಿದ ಕೊಟ್ಟಿದ್ದಾರೆ. ದ ಸ್ಮಾರ್ಟ್ ಅನ್ನವಾಣಿ ಈಸ್ ರಿಲೇಟೆಡ್ ಅಂತ ಕೇಳಿದರೆ ನೋಡಿ, ಇದಂದ್ರೆ ಇಲಾಖೆಯ ಸೇವೆಗಳಿಗಾಗಿರುವಂತಹ ಒಂದು ಕಾಲ್ ಸೆಂಟರ್ ಅಥವಾ ಕರೆ ಕೇಂದ್ರ, ಸೇವಾ ಒಂದು ಕೇಂದ್ರ ಆಗಿರುವುದು. ಅಂದ್ರೆ ಇದೆ ಕಾಲ್ ಸೆಂಟರ್ ಫಾರ್ ದಿ ಡಿಪಾರ್ಟ್ಮೆಂಟಲ್ ಸರ್ವಿಸ್ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಅದನ್ನ ಸ್ಮಾರ್ಟ್ ಅನ್ನವಾಣಿ ಅಂತ ಕರೀತಾರೆ. ನೋಡಿ, ನೋಡ್ತಾ ಹೋಗೋಣ, ಮೆನ್ಷನ್ ಮಾಡ್ತಾ ಹೋಗ್ತಾರೆ ನಮಗೆ ಸಮಯದಲ್ಲಿ ಬಜೆಟ್ ಅಲ್ಲಿ. ಪ್ರಸ್ತುತ ಜಾರಿಯಲ್ಲಿರುವಂತಹ ಇಲಾಖೆಯ ಸಹಾಯವಾಣಿ 1967 ಇದೆಯಲ್ಲ, ಅದರ ವ್ಯವಸ್ಥೆಯನ್ನ ಸ್ವಯಂ ಚಾಲಿತ ದೂರು ಕೇಂದ್ರ, ಧ್ವನಿ ಚಾಟ್ ಬಾಟ್ ಮತ್ತು ಲೈವ್ ಕರೆ ವರ್ಗಾವಣೆ ವ್ಯವಸ್ಥೆಗಳಿಗೆ ಏನು ಮಾಡಿದೆ ಅಂದ್ರೆ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಧಾರಿತ ಆಗಿರುವಂತಹ ಒಂದು ಸ್ಮಾರ್ಟ್ ಅನ್ನವಾಣಿಯನ್ನ ಪರಿವರ್ತನೆ ಮಾಡ್ತೀನಿ ಅಂತ ಹೇಳ್ತಾರೆ. ಇದೊಂದು ಕಾಲ್ ಸೆಂಟರ್ ಸರ್ವಿಸ್ ತರ. ಓಕೆ, AI ಬೇಸ್ ಆಗಿರುತ್ತೆ, AI ಒಂದು ಬೇಸ್ ಆಗಿರುತ್ತೆ. ಓಕೆನಾ? ಹಾಗಾಗಿ ಆಪ್ಷನ್ ಎ ಇಸ್ ರೈಟ್ ಆನ್ಸರ್ ಆಗುತ್ತೆ.
ಸೊ ಅದೇ ರೀತಿ ನೋಡಿ ಏನು ಹಿರಿಯ ನಾಗರಿಕರಿಗೆ ಮನೆ ಬಾಗಿಲಿಗೆ PDS ಸೇವೆಗಳು ಕೊಡೋದಕ್ಕೆ ಸ್ಕೀಮ್ ಮಾಡಿದ್ದಾರೆ, ಅದನ್ನ ಅನ್ನ ಸುವಿಧಾ ಅಂತ ಕರೀತಾರೆ. ಸ್ಕೀಮ್ ಲಾಸ್ಟ್ ಇದರಲ್ಲಿ ಮಾಡಿದ್ದಾರೆ, ಅನ್ನ ಸುವಿಧಾ ಸ್ಕೀಮ್ ಅಂತ ಕರೀತಾರೆ. ಓಕೆನಾ? ಎಸ್. ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋಣ. ಸರ್ಕಾರಿ ನೌಕರರಿಗೆ ಮುಟ್ಟಿನ ವೇತನ ಸಹಿತ ರಜೆ, ಮುಟ್ಟಿನ ಸಮಯದಲ್ಲಿ ವೇತನ ಸಹಿತ ರಜೆಗೆ ಜಾರಿಗೆ ತಂದ ಭಾರತದ ಮೊದಲ ರಾಜ್ಯ ಅಂತ ಕೇಳ್ತಾರೆ. ವಿಚ್ ಆಫ್ ದ ಫಾಲೋಯಿಂಗ್ ಫಸ್ಟ್ ಸ್ಟೇಟ್ ಇನ್ ಇಂಡಿಯಾ ಟು ಇನಿಷಿಯೇಟ್ ಮೆನ್ಸ್ಟ್ರಲ್ ಪೇಡ್ ಲೀವ್ ಟು ಗವರ್ಮೆಂಟ್ ಎಂಪ್ಲಾಯೀಸ್ ಅಂತ ಕೇಳ್ತಾರೆ. ನೋಡಿ ಸ್ವಲ್ಪ ಇದು ಕನ್ಫ್ಯೂಸ್ ಇದೆ ಆಕ್ಚುಲಿ, ಕೆಲವೊಂದ್ಸಲ ಕೇರಳ ಅಂತ ಬರುತ್ತೆ, ಕೆಲವೊಂದ್ಸಲ ಕರ್ನಾಟಕ ಅಂತ ಬರುತ್ತೆ. ಸೊ ಹಾಗಾಗಿ ಕರ್ನಾಟಕ ಅಂತ ಬಹಳ ಕಡೆ ಎಕ್ಸಾಮ್ ಕೊಡ್ತಾ ಹೋಗ್ತಾರೆ, ಹಾಗಾಗಿ ಒಂದ್ಸಲ ಚೆಕ್ ಮಾಡಿ. ಸೊ ಏನಂದ್ರೆ ವರ್ಷಕ್ಕೆ 12 ದಿನಗಳ ಒಂದು ಪೇಡ್ ಲೀವ್ ಏನಂದ್ರೆ ಮುಟ್ಟಿನ ರಜೆಯನ್ನ ಕೊಡ್ತಾ ಇರುವಂತಹ ಮೊದಲ ರಾಜ್ಯ ಅಂದ್ರೆ ಅದು ಕರ್ನಾಟಕ ಅಂತ ಬಹಳ ಕಡೆ ಸೊ ವೆಬ್ಸೈಟ್ ಕೇಳ್ತಿದ್ದಾರೆ, ಬರ್ತಾ ಇದೆ. ಸೊ ನೀವು ಕೂಡ ಒಂದ್ಸಲ ಚೆಕ್ ಮಾಡಿ ಕ್ಲಾರಿಫೈ ತಗೊಳ್ಳಿ. ಓಕೆನಾ? ಹಾಗಾಗಿ ಆಪ್ಷನ್ ಸೊ ಸಿ ಕರ್ನಾಟಕ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಇಲ್ಲಿ ನೋಡಿ ನೋಡ್ತಾ ಹೋಗೋಣ. ರಾಜ್ಯದಲ್ಲಿನ ಸರ್ಕಾರಿ ನೌಕರರು ಒಳಗೊಂಡಂತೆ ವಿವಿಧ ಉದ್ಯಮಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಮಹಿಳೆಯರಿಗೆ ಋತುಚಕ್ರದ ಸಮಯದಲ್ಲಿ ಅಂದ್ರೆ ಮೆನ್ಸ್ಟ್ರಲ್ ಟೈಮ್ ಅಲ್ಲಿ ಅಂದ್ರೆ 1 ದಿನದ ವೇತನ ಸಹಿತ ರಜೆಯನ್ನು ಪಡೆಯಲು ಅವಕಾಶ ಕೊಡಲಾಗಿದೆ. ಎಷ್ಟೊಂದು ವರ್ಷಕ್ಕೆ 12 ದಿನ ಅಂದ್ರೆ ಅವರಿಗೆ ಒಂದು ಮೆನ್ಸ್ಟ್ರಲ್ ಪೇಡ್ ಲೀವ್ ಸಿಗ್ತಾ ಹೋಗುತ್ತೆ. ಓಕೆನಾ? ಸೊ ಹಾಗಾಗಿ ಆಪ್ಷನ್ ಸೊ ಸಿ ಇಸ್ ರೈಟ್ ಆನ್ಸರ್. ಕೇರಳ ಕೂಡ ಇದೆ, ಬಟ್ ಕೇರಳ ಏನಂದ್ರೆ ಯೂನಿವರ್ಸಿಟಿಗಳು ಮಾಡಿದ್ದಾರೆ. ಓಕೆನಾ? ಕೇರಳ ಏನಂದ್ರೆ ಯೂನಿವರ್ಸಿಟಿ ಜಾರಿ ಮಾಡಿದ್ದಾರೆ, ಹಾಗಾಗಿ ಕರ್ನಾಟಕ ಅಂದ್ರೆ ಫಸ್ಟ್ ಸ್ಟೇಟ್ ಅಂತ ವೆಬ್ಸೈಟ್ ಅಲ್ಲಿ ತೋರಿಸ್ತಾ ಇದೆ. ನೀವು ಕೂಡ ಒಂದ್ಸಲ ಚೆಕ್ ಮಾಡಿ ಕ್ಲಾರಿಫೈ ತಗೊಂಡು ಏನಾದ್ರು ಮಿಸ್ಟೇಕ್ಸ್ ಇದ್ರೆ ಸೊ ಪ್ಲೀಸ್ ಮೇಕ್ ಇನ್ ಕಾಮೆಂಟ್ ಅಲ್ಲಿ ಆನ್ಸರ್ ಮಾಡಿ. ಓಕೆನಾ? ಎಸ್. ನೆಕ್ಸ್ಟ್ ನೋಡ್ತಾ ಹೋಗೋಣ. 77ನೇ ಪ್ರಶ್ನೆ. ಪ್ರೊಫೆಸರ್ ಗೋವಿಂದರಾವ್ ಸಮಿತಿಯು ಡ್ಯಾಶ್ಗೆ ಸಂಬಂಧಪಟ್ಟಿದೆ ಕೊಟ್ಟಿದ್ದಾರೆ. ದ ಪ್ರೊಫೆಸರ್ ಗೋವಿಂದರಾವ್ ಕಮಿಟಿ ಈಸ್ ರಿಲೇಟೆಡ್ ಅಂತ ಕೇಳ್ತಾರೆ. ನೋಡಿ ಏನು ರೀಸೆಂಟ್ ಆಗಿ ಏನು ಮಾಡುತ್ತೆ, ಗವರ್ಮೆಂಟ್ ಆಫ್ ಕರ್ನಾಟಕ ಒಂದು ಕಮಿಟಿಯನ್ನು ರಚನೆ ಮಾಡಿತ್ತು, ಅದರ ಅಧ್ಯಕ್ಷರಾಗಿದ್ದರು ಪ್ರೊಫೆಸರ್ ಗೋವಿಂದರಾವ್ ಅವರು. ಏನ್ ಹೇಳ್ತಾರೆ ಅದು ಯಾವ ಅದಕ್ಕೆಂದ್ರೆ ಅದು ಪ್ರಾದೇಶಿಕ ಅಸಮತೋಲನಗಳು ಅಂತ ಕರೀತಾರೆ. ಟು ರಿಸಾಲ್ವ್ ದಿ ರೀಜನಲ್ ಇಂಬ್ಯಾಲೆನ್ಸಸ್ ಇನ್ ದಿ ಸ್ಟೇಟ್ ಆಫ್ ಕರ್ನಾಟಕ ಅಂತ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ. ಓಕೆ, ನೋಡ್ತಾ ಹೋಗೋಣ. ನೋಡಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ ಬಜೆಟ್ ಅಲ್ಲಿ ರಾಜ್ಯದ ಅಭಿವೃದ್ಧಿ ಮತ್ತು ಪ್ರಾದೇಶಿಕ ಅಸಮತೋಲನ ಅಂತ ಕರಿತೀವಿ, ರೀಜನಲ್ ಇಂಬ್ಯಾಲೆನ್ಸ್ ಬಗ್ಗೆ ಅಧ್ಯಯನ ನಡೆಸುವಂತ ಏನ್ ಮಾಡ್ತಾರೆ, ಪ್ರೊಫೆಸರ್ ಎಂ ಗೋವಿಂದರಾವ್ ಸಮಿತಿಯ ಅಧ್ಯಕ್ಷತೆ ಒಂದು ಸಮಿತಿ ಮಾಡಿದ್ರು. ಅದು ರೀಸೆಂಟ್ ಆಗಿ ಏನ್ ಮಾಡಿದೆ, ಒಂದು ತಮ್ಮ ವರದಿಯನ್ನು ಕೂಡ ಸರ್ಕಾರಕ್ಕೆ ಸಬ್ಮಿಟ್ ಮಾಡಿದೆ. ಓಕೆ, ಇದು ವಿಶೇಷವಾಗಿ ಪ್ರಾದೇಶಿಕ ಅಸಮತೋಲನ ಅಂತ ಕರೀತಾರೆ. ರೀಜನಲ್ ಇಂಬ್ಯಾಲೆನ್ಸ್ ಬಿಟ್ವೀನ್ ದಿ ಯಾವ್ದು ಸೌತ್ ಕರ್ನಾಟಕ ಅಂಡ್ ನಾರ್ತ್ ಕರ್ನಾಟಕ ಲೈಕ್ ದಟ್. ಓಕೆ, ಸೌತ್ ಕರ್ನಾಟಕ ಅಂಡ್ ನಾರ್ತ್ ಕರ್ನಾಟಕ ಬಗ್ಗೆ ಏನಂದ್ರೆ ಈ ತರ ಒಂದು ಏನ್ ರೀಜನಲ್ ಇಂಬ್ಯಾಲೆನ್ಸ್ ಇದೆಯಲ್ಲ ಅದನ್ನ ರಿಸರ್ವ್ ಮಾಡ್ಕೊಳ್ಳೋಕೆ ಏನ್ ಮಾಡಿದೆ ಸಮಿತಿ ಸರ್ಕಾರಕ್ಕೆ ರೀಸೆಂಟ್ ಆಗಿ ತಮ್ಮ ಒಂದು ವರದಿಯನ್ನ ಸಬ್ಮಿಟ್ ಮಾಡಿದೆ. ಅದರ ಅಧ್ಯಕ್ಷರಾಗಿದ್ದರು ಪ್ರೊಫೆಸರ್ ಎಂ ಗೋವಿಂದರಾವ್ ಅವರು. ಓಕೆ, ಹಾಗಾಗಿ ಆಪ್ಷನ್ ಸೊ ಸಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋಣ. ಅನಂತ ಯೋಜನೆಯು ಡ್ಯಾಶ್ಗೆ ಸಂಬಂಧಪಟ್ಟಿದ್ದಾರೆ. ಅನಂತ ಸ್ಕೀಮ್ ಈಸ್ ರಿಲೇಟೆಡ್ ಅಂತ ಕೇಳಿದರೆ ನೋಡಿ ಏನು ಅನಂತ ಸ್ಕೀಮ್ ಇದೆಯಲ್ಲ ಇದು ವಿಶೇಷವಾಗಿ ವಿದ್ಯುತ್ಗೆ ಸಂಬಂಧಪಟ್ಟಂತ ಒಂದು ಯೋಜನೆ ಆಗಿದೆ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್ ಆಗುತ್ತೆ. ಎಲೆಕ್ಟ್ರಿಸಿಟಿ ಇಸ್ ದ ರೈಟ್ ಆನ್ಸರ್. ನೋಡಿ ನೋಡ್ತಾ ಹೋಗೋಣ, ಮೆನ್ಷನ್ ಮಾಡ್ತಾ ಹೋಗ್ತಾರೆ. ವಿದ್ಯುತ್ ಶಕ್ತಿ ಬಿಲ್ಗಳ ಪಾವತಿಯಲ್ಲಿ ಗ್ರಾಮ ಪಂಚಾಯಿತಿಗಳನ್ನ ಸ್ವಯಂ ಸುಸ್ಥಿರಗೊಳಿಸಲು ಅಥವಾ ಸೆಲ್ಫ್ ಸಸ್ಟೈನಬಲ್ ಆಗಲಿಕ್ಕೆ ಮತ್ತೆ ಅವಶ್ಯವಿರುವ ವಾರ್ಷಿಕ ಅಂದಾಜು 4000 ಮೆಗಾವ್ಯಾಟ್ ವಿದ್ಯುತ್ ಶಕ್ತಿಯನ್ನು ಉತ್ಪಾದಿಸುವ ನಿಟ್ಟಿನಲ್ಲಿ ರಾಜ್ಯದ ಎಲ್ಲಾ ಗ್ರಾಮ ಪಂಚಾಯಿತಿಗಳಲ್ಲಿ ಸೋಲಾರ್ ಮೈಕ್ರೋಗ್ರಿಡ್ಗಳನ್ನ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದ ಸ್ಥಾಪಿಸಲಿಕ್ಕೆ ಮಾಡಿದರೆ ಒಂದು ಅನಂತ ಯೋಜನೆಯನ್ನ ಅನುಷ್ಠಾನಗೊಳಿಸುವ ಅಂತ ಏನ್ ಮಾಡಿದರೆ ಈ ಒಂದು ಬಜೆಟ್ ಅಲ್ಲಿ ಘೋಷಣೆ ಮಾಡಿದ್ದಾರೆ. ಓಕೆನಾ? ಸೊ ಹಾಗಾಗಿ ಆಪ್ಷನ್ ಸೊ ಸಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋಣ. 79ನೇ ಪ್ರಶ್ನೆ. ಕರ್ನಾಟಕ ಬಜೆಟ್ 2026ರ ಪ್ರಕಾರ ನಾಲೆಜ್ ಪಾರ್ಕ್ ಅನ್ನ ಎಲ್ಲಿ ಸ್ಥಾಪಿಸಲು ಯೋಜಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ಅಕಾರ್ಡಿಂಗ್ ಟು ಕರ್ನಾಟಕ ಬಜೆಟ್ ಆಫ್ 2026 ವೆರ್ ಇಸ್ ಪ್ಲಾನ್ ಟು ಎಸ್ಟಾಬ್ಲಿಷ್ ದಿ ನಾಲೆಜ್ ಪಾರ್ಕ್ ಇನ್ ದ ಸ್ಟೇಟ್ ಆಫ್ ಕರ್ನಾಟಕ ಅಂತ ಕೇಳ್ತಾರೆ. ಅದು ಎಲ್ಲಿ ಅಂತಂದ್ರೆ ಜೇವರ್ಗಿಯಲ್ಲಿ ಏನಂದ್ರೆ ನಾಲೆಜ್ ಪಾರ್ಕ್ ಅನ್ನ ಮಾಡ್ತೀವಿ ಅಂತ ಏನ್ ಮಾಡಿದ್ರೆ ಬಜೆಟ್ ಅಲ್ಲಿ ಘೋಷಣೆ ಮಾಡಿದ್ದಾರೆ. ಸೊ ಹಾಗಾಗಿ ಆಪ್ಷನ್ ಎ ಜೇವರ್ಗಿ ಅಂದ್ರೆ ಗುಲ್ಬರ್ಗ ಜಿಲ್ಲೆಯ ಏನು ಜೇವರ್ಗಿ ಇದೆಯಲ್ಲ ಅಲ್ಲಿ ಅಂದ್ರೆ ಈ ನಾಲೆಜ್ ಪಾರ್ಕ್ ಅನ್ನ ಸ್ಥಾಪನೆ ಮಾಡ್ತೀನಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ಆಪ್ಷನ್ 1 ಇಸ್ ರೈಟ್ ಆನ್ಸರ್ ಆಗುತ್ತೆ. ಒಂದ್ಸಲ ನೋಡಿ ಕೊಟ್ಟಿದ್ದಾರೆ ನಮಗೆ. ಸೊ ಏನು KKR ಗೊತ್ತಲ್ವಾ, ಕಲ್ಯಾಣ ಕರ್ನಾಟಕ ರೀಜನಲ್ ಡೆವಲಪ್ಮೆಂಟ್ ಬೋರ್ಡ್ ಅಂತಿದೆ, ಅಥವಾ ಕಲ್ಯಾಣ ಕರ್ನಾಟಕ ಪ್ರಾದೇಶಿಕ ಅಭಿವೃದ್ಧಿ ಒಂದು ನಿಗಮ ಇದೆಯಲ್ಲ, ಮಂಡಳಿ ಇದೆಯಲ್ಲ, ಅದರಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ಆ ಅನುದಾನದಲ್ಲಿ ಜೇವರ್ಗಿಯಲ್ಲಿ ಒಂದು ನಾಲೆಜ್ ಪಾರ್ಕ್ ಅಥವಾ ಜ್ಞಾನ ಉದ್ಯಾನವನ್ನ ರಚನೆ ಮಾಡ್ತೀವಿ ಅಂತ ಹೇಳ್ತಾರೆ. ಜೊತೆಗೆ ಇನ್ನೊಂದೇನಂದ್ರೆ ನೋಡಿ, ಗ್ರಾಮ ಮಟ್ಟದಿಂದ ಯೋಜನೆಗಳನ್ನ ಸಿದ್ಧಪಡಿಸಲು ಸುಮಾರು 26 ಜಿಲ್ಲೆಗಳಲ್ಲಿ ಜಿಲ್ಲಾ ಯೋಜನಾ ಸಮಿತಿಗಳು ಮಾಡಕ್ಕೆ ಒಂದು ಸ್ಕೀಮ್ ಮಾಡಿದ್ರನ್ನ ಪೀಪಲ್ಸ್ ಪ್ಲಾನ್ ಅಂತ ಕರೀತಾರೆ. ಜನರ ಯೋಜನೆ ಕೂಡ ರೂಪಿಸ್ತೀವಿ ಅಂತ ಹೇಳ್ತಾ ಹೋಗ್ತಾರೆ. ಇವೆಲ್ಲೂ ಕೂಡ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಆಪ್ಷನ್ ಸೊ ಎ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋಣ. 80ನೇ ಪ್ರಶ್ನೆ. ಡ್ರೋನ್ ಪರೀಕ್ಷಾ ಸೌಲಭ್ಯವನ್ನ ಎಲ್ಲಿ ಸ್ಥಾಪಿಸಲು ಯೋಜಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ವೆರ್ ಇಸ್ ಪ್ಲಾನ್ ಟು ಎಸ್ಟಾಬ್ಲಿಷ್ ದ ಡ್ರೋನ್ ಟೆಸ್ಟ್ ಫೆಸಿಲಿಟಿ ಅಂತ ಕೇಳ್ತಾರೆ. ಅದು ಏನಂದ್ರೆ ಚಿಕ್ಕಬಳ್ಳಾಪುರದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಒಂದು ಡ್ರೋನ್ ಫೆಸಿಲಿಟಿ ಸೆಂಟರ್ ಗಳನ್ನ ಡ್ರೋನ್ ಟೆಸ್ಟ್ ಫೆಸಿಲಿಟಿ ಸೆಂಟರ್ ನ ಮಾಡ್ತೀವಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ಆಪ್ಷನ್ ಡಿ ಚಿಕ್ಕಬಳ್ಳಾಪುರ ಇಸ್ ದ ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ. ನೋಡಿ ನೋಡ್ತಾ ಹೋಗೋಣ. ಕೊಟ್ಟಿದ್ದಾರೆ ಬಜೆಟ್ ಅಲ್ಲಿ
ಡ್ರೋನ್ಗಳ ಪರೀಕ್ಷೆ ಮತ್ತು ಕಾರ್ಯಕ್ಷಮತಾ ಮೌಲ್ಯಮಾಪನಕ್ಕೆ ಬೆಂಬಲ ನೀಡುವ ಉದ್ದೇಶದಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಏನಂದ್ರೆ ಒಂದು ಡ್ರೋನ್ ಪರೀಕ್ಷಾ ಸೌಲಭ್ಯ ಕೇಂದ್ರವನ್ನ ಸ್ಥಾಪಿಸಲು ಈ ಒಂದು ಬಜೆಟ್ ಅಲ್ಲಿ ಘೋಷಣೆ ಮಾಡಿದ್ದಾರೆ. ಓಕೆ, ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋಣ 81ನೇ ಪ್ರಶ್ನೆ. ನೋಡಿ, ಇದು ಏನಂದ್ರೆ ಇದು SDL ಕಡೆಯಿಂದ ಒಂದು ಎಕ್ಸಾಮ್ ಪೇಪರ್ ಆಗಿದೆ, ಕ್ವಶನ್ ಆಗಿದೆ. ಹೌದಾ? ಭಾರತದ ಪ್ರಥಮ ಸಮರ್ಪಿತ ಕ್ವಾಂಟಮ್ ಸಿಟಿಯನ್ನ ಎಲ್ಲಿ ಸ್ಥಾಪಿಸಲಾಗುತ್ತದೆ ಅಂತ ಕೊಟ್ಟಿದ್ದಾರೆ. ಇಂಡಿಯಾಸ್ ಫಸ್ಟ್ ಡೆಡಿಕೇಟೆಡ್ ಕ್ವಾಂಟಮ್ ಸಿಟಿ ವಿಲ್ ಬಿ ಎಸ್ಟಾಬ್ಲಿಷ್ಡ್ ಡೇಟ್ ಅಂತ ಕೇಳಿದರೆ ಅದು ನಮ್ಮ ಕರ್ನಾಟಕದ ಬೆಂಗಳೂರಿನ ಹೆಸರುಘಟ್ಟದಲ್ಲಿ ಭಾರತ ಮೊಟ್ಟ ಮೊದಲ ಒಂದು ಕ್ವಾಂಟಮ್ ಸಿಟಿಯನ್ನು ಸ್ಥಾಪಿಸಲು ಯೋಜಿಸಲಾಗಿದೆ. ಸೊ ಹಾಗಾಗಿ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್ ಆಗುತ್ತೆ, ಹೆಸರುಘಟ್ಟ ಬೆಂಗಳೂರು. ಓಕೆನಾ? ನೋಡ್ತಾ ಹೋಗೋಣ. ಇದನ್ನು ಕೂಡ ನಮಗೆ ಇಂಡಿಯಾಸ್ ಫಸ್ಟ್ ಕ್ವಾಂಟಮ್ ಸಿಟಿ ಬೆಂಗಳೂರಲ್ಲಿ ಅಂತಂದ್ರೆ ಅದು ಹೆಸರುಘಟ್ಟದಲ್ಲಿ ಆಗ್ತಾ ಹೋಗುತ್ತೆ. ಇದರಿಂದ ಏನಂತ ನೋಡಿ, ಸುಮಾರು ನಮ್ಮ ದೇಶಕ್ಕೆ ಏನಂದ್ರೆ $20 ಬಿಲಿಯನ್ ಏನಾಗುತ್ತೆ ಒಂದು ಎಕನಾಮಿ, ಕ್ವಾಂಟಮ್ ಎಕನಾಮಿ ಕ್ರಿಯೇಟ್ ಆಗುತ್ತೆ ಅಂತ ಹೇಳ್ತಾರೆ ಬೈ ಯಾವಾಗ 2035ಕ್ಕೆ. ಓಕೆನಾ? ಸೊ ಹಾಗಾದ್ರೆ ಯಾಕೆ ಸ್ಕೀಮ್ ಅಂದ್ರೆ ನೋಡಿ, ಮುಂದಿನ 5 ವರ್ಷಗಳಲ್ಲಿ ಏನಂದ್ರೆ ಕ್ವಾಂಟಮ್ ಕ್ಷೇತ್ರದಲ್ಲಿ ಅವಶ್ಯವಿರುವಂತಹ ಉತ್ಕೃಷ್ಟ ಮಾನವ ಸಂಪನ್ಮೂಲಗಳನ್ನು ಪೂರೈಸಲು ಸಂಶೋಧಕರು ಏನ್ ಮಾಡಿದ್ರೆ ಒಂದು ಮ್ಯಾಪ್ ಮಾಡ್ತಾ ಹೋಗ್ತಾರೆ. ಯಾವ್ದು? ಕರ್ನಾಟಕ ಕ್ವಾಂಟಮ್ ರೋಡ್ ಮ್ಯಾಪ್ ಮಾಡ್ತೀವಿ ಅಂತ ಹೇಳ್ತಾರೆ ಈ ಬಜೆಟ್ ಘೋಷಣೆ ಮಾಡಿದ್ರೆ. ಜೊತೆಗೆ ಬೆಂಗಳೂರಿನ ಹೆಸರುಘಟ್ಟ ಕೆರೆಯಲ್ಲಿ PPP ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಡಿಯಲ್ಲಿ ಏನಂತಂದ್ರೆ ಕಿಂಗ್ ಕ್ಯಾನೋಯಿಂಗ್ ಸೆಂಟರ್ ಆಫ್ ಎಕ್ಸಲೆನ್ಸ್ ಮಾಡ್ತೀವಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಮಗೆ ಇದು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ರೈಟ್? ಎಸ್. ಸೊ ಹಾಗಾಗಿ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋಣ 82ನೇ ಪ್ರಶ್ನೆ. ಕರ್ನಾಟಕ ಬಜೆಟ್ 2026 ಪ್ರಕಾರ ಕರ್ನಾಟಕದಲ್ಲಿ ವಿಜ್ಞಾನ ನಗರವನ್ನ ಎಲ್ಲಿ ಸ್ಥಾಪಿಸಲು ಯೋಜಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ಅಕಾರ್ಡಿಂಗ್ ಟು ಕರ್ನಾಟಕ ಬಜೆಟ್ 2026 ವೆರ್ ಇಸ್ ಪ್ಲಾನ್ ಟು ಎಸ್ಟಾಬ್ಲಿಷ್ ದ ಸೈನ್ಸ್ ಸಿಟಿ ಇನ್ ಕರ್ನಾಟಕ ಅಂತ ಕೇಳ್ತಾರೆ. ಅದು ಏನಂತಂದ್ರೆ ಬೆಂಗಳೂರಿನಲ್ಲಿ ಸ್ಥಾಪಿಸಲು ಈ ಒಂದು ಬಜೆಟ್ ಅಲ್ಲಿ ಘೋಷಣೆ ಮಾಡ್ತಾ ಹೋಗ್ತಾರೆ. ಸೊ ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ. ನೋಡಿ, ನಮಗೆ ಮೆನ್ಷನ್ ಮಾಡ್ತಾ ಹೋಗ್ತಾರೆ ಇದರಲ್ಲಿ ಬಜೆಟ್ ಅಲ್ಲಿ ಬೆಂಗಳೂರಿನ ಆದಿನಾರಾಯಣ ಹೊಸಹಳ್ಳಿಯಲ್ಲಿ ಅತ್ಯಾಧುನಿಕ ಸೌಲಭ್ಯಗಳಿರುವಂತಹ ಒಂದು ಸೈನ್ಸ್ ಸಿಟಿ ಅಥವಾ ವಿಜ್ಞಾನ ನಗರವನ್ನು ಒಂದೇನು ಮಾಡ್ತೀವಿ ಅಂತ ಹೇಳಿದ್ರೆ ಸುಮಾರು ಎಷ್ಟು 233 ಕೋಟಿ ಅಮೌಂಟ್ ಅಲ್ಲಿ ಇದನ್ನ ಮಾಡ್ತೀನಿ ಅಂತ ಹೇಳ್ತಾರೆ. ಓಕೆ, ಅಂದ್ರೆ ವಿತ್ತು ಕೇಂದ್ರದ ಪ್ರಪೋಸಲ್ ಕಳಿಸಿದ್ರೆ ಅದೇನು ಕೂಡ ಅನುಮತಿ ದೊರೆತರೆ ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿ ಬೆಂಗಳೂರಿನ ಆದಿನಾರಾಯಣ ಹೊಸಹಳ್ಳಿಯಲ್ಲಿ ಇರುವಂತಹ ವಿಜ್ಞಾನಗರ ಮಾಡ್ತೀನಿ ಅಂತ ಹೇಳ್ತಾರೆ ಸೈನ್ಸ್ ಸಿಟಿಯನ್ನು. ಸೊ ಹಾಗಾಗಿ ಆಪ್ಷನ್ 1A ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋಣ. ದ ಫುಲ್ ಫಾರ್ಮ್ ಆಫ್ KQuest ಇಸ್ ಅಂತ ಕೇಳ್ತಾರೆ. ಇನ್ನೊಂದು ಟರ್ಮ್ ಇದೆ ನೋಡಿ, ಹೌದಾ? KQuest ಅಂತ ಇದೆ. ಇದು ಫುಲ್ ಫಾರ್ಮ್ ಕೇಳ್ತಾರೆ. ನೋಡಿ, ಫುಲ್ ಫಾರ್ಮ್ ಏನಾಗುತ್ತೆ ಅಂದ್ರೆ ಕರ್ನಾಟಕ ಕ್ವಾಲಿಟಿ ಅಪ್ಗ್ರೇಡೇಷನ್ ಫಾರ್ ಎಂಪ್ಲಾಯ್ಮೆಂಟ್ ಅಂಡ್ ಸ್ಕಿಲ್ಸ್ ಟ್ರಾನ್ಸ್ಪೋರ್ಟೇಷನ್. ಇದೇನಂದ್ರೆ ಈ ಒಂದು KQuest ನ ಫುಲ್ ಫಾರ್ಮ್ ಆಗಿದೆ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ. ಯಾಕೆ ಈ ಕ್ವಶನ್ ಅಂತಂದ್ರೆ ನೋಡಿ, ನಮಗೆ ಸರ್ವಜನ್ ಬಜೆಟ್ ಮೆನ್ಷನ್ ಮಾಡ್ತಾ ಹೋಗ್ತಾರೆ ಈ KQuest ಅಂತ ಅಂದ್ರೆ ಕರ್ನಾಟಕ ಕ್ವಾಲಿಟಿ ಅಪ್ಗ್ರೇಡೇಷನ್ ಫಾರ್ ಎಂಪ್ಲಾಯ್ಮೆಂಟ್ ಅಂಡ್ ಸ್ಕಿಲ್ ಟ್ರಾನ್ಸ್ಫಾರ್ಮೇಶನ್ ಅಂತ ಒಂದು ಯೋಜನೆ ಮಾಡ್ತಾ ಹೋಗ್ತಾರೆ. ಏನಕ್ಕೆ? ಇದು ರಾಜ್ಯದಲ್ಲಿರುವಂತಹ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಗಳು ಅಂದ್ರೆ ಏನು ITI ಕಾಲೇಜುಗಳು ಇರ್ತಾವಲ್ವಾ, ಅಥವಾ TTIಗಳು, KSDA ಮತ್ತು GTS ಗಳ ಮೂಲಭೂತ ಸೌಕರ್ಯ ಮತ್ತು ತರಬೇತಿ ಗುಣಮಟ್ಟ ಹೆಚ್ಚಿಸಿದ್ರೆ ADB ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ನ ಒಂದು ಏನಂದ್ರೆ ಸಹಕಾರದೊಂದಿಗೆ ಸುಮಾರು ಅಂದ್ರೆ ಈ ಒಂದು ಸ್ಕೀಮ್ ಮಾಡ್ತಿದ್ರೆ 5 ವರ್ಷದ ಅವಧಿಯಲ್ಲಿ ಅದು KQuest ಅಂತ ಕರೀತಾರೆ. ಓಕೆನಾ? ಸೊ ಹಾಗಾಗಿ KQuest ಅಂತಂದ್ರೆ ಅರ್ಥ ಏನಂದ್ರೆ ಫುಲ್ ಫಾರ್ಮ್ ಅಂದ್ರೆ ಕರ್ನಾಟಕ ಕ್ವಾಲಿಟಿ ಅಪ್ಗ್ರೇಡೇಷನ್ ಫಾರ್ ಎಂಪ್ಲಾಯ್ಮೆಂಟ್ ಅಂಡ್ ಸ್ಕಿಲ್ ಟ್ರಾನ್ಸ್ಫಾರ್ಮೇಶನ್ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಎಸ್. ನೆಕ್ಸ್ಟ್ ನೋಡ್ತಾ 84ನೇ ಪ್ರಶ್ನೆ. ಕರ್ನಾಟಕ ಬಜೆಟ್ 2026 ಪ್ರಕಾರ ವಿದ್ಯಾರ್ಥಿಗಳಿಗೆ ಇಂದಿರಾ ಕ್ಯಾಂಟೀನ್ ಅನ್ನು ಎಲ್ಲಿ ಸ್ಥಾಪಿಸಲು ಯೋಜಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ಓಕೆನಾ? ನೋಡಿ, ಏನಂದ್ರೆ ಇದರಲ್ಲಿ ಬಜೆಟ್ ಅಲ್ಲಿ ಹೊಸದಾಗಿರುವಂತಹ ಇಂದಿರಾ ಕ್ಯಾಂಟೀನ್ ಘೋಷಣೆ ಮಾಡ್ತಾ ಹೋಗುತ್ತೆ. ಅದೇನಂದ್ರೆ ಬೆಂಗಳೂರು ಮತ್ತು ಧಾರವಾಡದಲ್ಲಿರುವಂತಹ ಏನು ಸ್ಪರ್ಧಾತ್ಮಕ ಪರೀಕ್ಷೆ ಓದ್ತಿರುವಂತಹ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗೋ ಕಾರಣಕ್ಕಾಗಿ ಎಲ್ಲೆಲ್ಲಿ ಬೆಂಗಳೂರು ಮತ್ತು ಧಾರವಾಡದಲ್ಲಿ ಅಂದ್ರೆ ಸೊ ಇಂದಿರಾ ಕ್ಯಾಂಟೀನ್ ತೆರಕ್ಕೆ ಈ ಬಜೆಟ್ ಅಲ್ಲಿ ಘೋಷಣೆ ಮಾಡ್ತಾ ಹೋಗ್ತಾರೆ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ. ನೋಡಿ, ನಮಗೆ ಕೊಡ್ತಾ ಹೋಗ್ತಾರೆ ಉನ್ನತ ವ್ಯಾಸಂಗ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳ ಸಿದ್ಧತೆಗಾಗಿ ಬರುವಂತಹ ವಿದ್ಯಾರ್ಥಿಗಳಿಗಾಗಿ ಧಾರವಾಡದಲ್ಲಿ 4, ಬೆಂಗಳೂರಿನಲ್ಲಿ 2 ಅಂದ್ರೆ ಟೋಟಲ್ ಆಗಿ 6 ಇಂದಿರಾ ಕ್ಯಾಂಟೀನ್ ತೆಗೆದು ಪ್ರಾರಂಭ ಮಾಡ್ತೀನಿ ಅಂತ ಹೇಳ್ತಾರೆ. ಓಕೆನಾ? ಸೊ ಧಾರವಾಡದಲ್ಲಿ 4 ಮತ್ತೆ ಬೆಂಗಳೂರಿನಲ್ಲಿ 2 ಟೋಟಲ್ ಆಗಿ 6 ವಿದ್ಯಾರ್ಥಿ ಇಂದಿರಾ ಕ್ಯಾಂಟೀನ್ ಅನ್ನ ಓಪನ್ ಮಾಡ್ತೀನಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಗ್ತಾ ಇದೆ. ಎಸ್. ನೆಕ್ಸ್ಟ್ ನೋಡ್ತಾ ಹೋಗೋಣ. ಮಿಯಾವಾಕಿ ಎಂಬ ಪದವು ಡ್ಯಾಶ್ಗೆ ಸಂಬಂಧಪಟ್ಟಿದೆ ಅಂತ ಕೊಟ್ಟಿದ್ದಾರೆ. ದ ಟರ್ಮ್ ಮಿಯಾವಾಕಿ ಈಸ್ ರಿಲೇಟೆಡ್ ಅಂತ ಕೇಳ್ತಾರೆ. ನೋಡಿ, ಮಿಯಾವಾಕಿ ಅಂತ ಇದೆ ಅದೊಂದು ಮಾಡರ್ನ್ ಟೆಕ್ನಾಲಜಿ ಅಂತ ಕರಿತೀವಿ. ಆಕ್ಚುಲಿ ಇದನ್ನು ವಿಶೇಷವಾಗಿ ಪರಿಸರಕ್ಕೆ ಸಂಬಂಧಪಟ್ಟಂತ ಒಂದು ಏನಾಗಿದೆ ಟರ್ಮ್ ಆಗಿದೆ ಅಥವಾ ಪದವಾಗಿದೆ. ಸೊ ಹಾಗಾಗಿ ಆಪ್ಷನ್ ಸಿ ಎನ್ವಿರಾನ್ಮೆಂಟ್ ಈಸ್ ದ ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ. ನೋಡಿ, ಇದನ್ನ ನಮಗೆ ಬಜೆಟ್ ಅಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ನಗರ ಪ್ರದೇಶಗಳ ಆಯ್ದ ಜಾಗಗಳಲ್ಲಿ ಸ್ಥಳೀಯ ಸಸ್ಯಗಳನ್ನ ಅಂದ್ರೆ ಲೋಕಲ್ ಅವರಾಗಿರುವಂತಹ ಒಂದು ಪ್ಲಾಂಟ್ಸ್ ಗಳೇನಂತಾರೆ ದಟ್ಟವಾಗಿ ನೈಸರ್ಗಿಕ ಹಸಿರು ಪ್ರದೇಶಗಳಾಗಲು ಸುಮಾರು ನಮ್ಮ ರಾಜ್ಯದಲ್ಲಿ 100 ಮಿಯಾವಾಕಿ ಪಾರ್ಕ್ ಗಳನ್ನ ನಿರ್ಮಾಣ ಮಾಡ್ತೀನಿ ಅಂತ ಹೇಳ್ತಾರೆ.
ಹಾಗಾದ್ರೆ ಏನಿದು ಮಿಯಾವಾಕಿ ಅಂದ್ರೆ ನೋಡಿ, ಮಿಯಾವಾಕಿ ಅಂತ ಯಾಕೆ ಅಂತಂದ್ರೆ ಇದನ್ನ ಡೆವಲಪ್ ಮಾಡಿದ್ದಾರೆ ಅಂದ್ರೆ ಜಪಾನ್ನ ಜೀವಶಾಸ್ತ್ರಜ್ಞ ಇರುವಂತ ಡಾಕ್ಟರ್ ಅಕಿರಾ ಮಿಯಾವಾಕಿ ಅವರು ಏನಂದ್ರೆ ಇವರೊಬ್ಬ ಇಕಾಲಜಿಸ್ಟ್ ಆಗಿದ್ರು, ಜೊತೆಗೆ ಬಾಟಿಸ್ಟ್ ಆಗಿದ್ರು. ಇವರು ಏನಂದ್ರೆ ಈ ಒಂದು ಪದ್ಧತಿಯನ್ನ ಅವರು ಡೆವಲಪ್ ಮಾಡ್ತಾ ಹೋಗ್ತಾರೆ. ಏನಂದ್ರೆ ಇದೇನಂದ್ರೆ ಸೊ ಇಸ್ ಇನೋವೇಟಿವ್ ಅಂಡ್ ಫಾಸ್ಟ್ ಗ್ರೋವಿಂಗ್ ಟೆಕ್ನಿಕ್ ಅಫಾರೆಸ್ಟೇಷನ್ ಮಾಡುವುದು, ಅರಣ್ಯೀಕರಣ ಮಾಡುವುದು ಅಂದ್ರೆ ಇದು ವಿಶೇಷವಾಗಿ ನಗರ ಪ್ರದೇಶಗಳಲ್ಲಿ. ಅದನ್ನ ನಾವು ಮಿಯಾವಾಕಿ ಮೆಥಡ್ ಅಂತ ಕರೀತಾರೆ. ಓಕೆ, ಹಾಗಾಗಿ ಆಪ್ಷನ್ ಸೊ ಸಿ ಇಸ್ ದ ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ. ಎಸ್. ನೆಕ್ಸ್ಟ್ ನೋಡ್ತಾ 86ನೇ ಪ್ರಶ್ನೆ, ಕರ್ನಾಟಕ ಬಜೆಟ್ 2026ರ ಪ್ರಕಾರ ಯು ಆರ್ ಅನಂತಮೂರ್ತಿ ಅಧ್ಯಯನ ಪೀಠವನ್ನ ಎಲ್ಲಿ ಸ್ಥಾಪಿಸಲು ಯೋಜಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ಅಕಾರ್ಡಿಂಗ್ ಟು ಕರ್ನಾಟಕ ಬಜೆಟ್ 2026 ವೇರ್ ಇಸ್ ಪ್ಲಾನ್ ಟು ಎಸ್ಟಾಬ್ಲಿಷ್ ದ ಯು ಆರ್ ಅನಂತಮೂರ್ತಿ ಸ್ಟಡಿ ಬೆಂಚ್ ಅಂತ ಕೇಳ್ತಾರೆ. ಅದನ್ನ ಇಲ್ಲಿ ಅಂತಂದ್ರೆ ಸೊ ಶಿವಮೊಗ್ಗದ ಕುವೆಂಪು ವಿಶ್ವವಿದ್ಯಾಲಯದಲ್ಲಿ ಒಂದು ಅಧ್ಯಯನ ಪೀಠವನ್ನು ಯಾರ್ದು ಯು ಆರ್ ಅನಂತಮೂರ್ತಿ ಅಧ್ಯಯನ ಪೀಠವನ್ನು ಮಾಡ್ತೀನಿ ಅಂತ ಹೇಳ್ತಾರೆ. ಹಾಗಾಗಿ ಆಪ್ಷನ್ ಸೊ ಸಿ ಕುವೆಂಪು ಯೂನಿವರ್ಸಿಟಿ ಇಸ್ ದ ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ. ನೋಡಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ ನಮಗೆ ಬಜೆಟ್ ಅಲ್ಲಿ. ಸೊ ಜ್ಞಾನಪೀಠ ಪ್ರಶಸ್ತಿ ಪ್ರಸ್ತರಾಗಿರುವಂತಹ ಡಾಕ್ಟರ್ ಯು ಆರ್ ಅನಂತಮೂರ್ತಿ ಅವರ ಹೆಸರಿನಲ್ಲಿ ಕುವೆಂಪು ವಿಶ್ವವಿದ್ಯಾಲಯದಲ್ಲಿ ಅಂದ್ರೆ ಒಂದು ಅಧ್ಯಯನ ಪೀಠವನ್ನ ಮಾಡ್ತೀನಿ ಅಂತ ಹೇಳ್ತಾರೆ, ಸ್ಥಾಪನೆ ಮಾಡ್ತೀನಿ ಅಂತ ಹೇಳ್ತಾರೆ. ಎಲ್ಲಿ ಅದು? ಕುವೆಂಪು, ಶಿವಮೊಗ್ಗದ ಕುವೆಂಪು ವಿಶ್ವವಿದ್ಯಾಲಯದಲ್ಲಿ. ಓಕೆನಾ? ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ. ಎಸ್. ನೆಕ್ಸ್ಟ್ ನೋಡ್ತಾ ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿ ಹೊಂದಿಕೆಯಾಗೋದಿಲ್ಲ ಅಂತ ಕೊಟ್ಟಿದ್ದಾರೆ. ಓಕೆನಾ? ಸೊ ವಿಚ್ ಆಫ್ ದ ಫಾಲೋವಿಂಗ್ ಪೇರ್ಸ್ ಆರ್ ನಾಟ್ ಕರೆಕ್ಟ್ಲಿ ಮ್ಯಾಚ್ ಅಂತ ಕೇಳ್ತಾರೆ. ನೋಡ್ತಾ ಪಂಪ ವಿಕ್ರಮಾರ್ಜುನ ವಿಜಯ ಅಂತಿದೆ. ಎಸ್, ಹೌದಲ್ಲ. ಪಂಪ ಬರೆದ ಬುಕ್ ಪುಸ್ತಕ ಯಾವುದು? ವಿಕ್ರಮಾರ್ಜುನ ವಿಜಯ. ಸೊ ಹಾಗಾಗಿ ಇದು ಸರಿಯಾಗಿದೆ. ಜನನ ಯಶೋಧರ ಚರಿತೆ. ಎಸ್, ಹೌದು. ಅದೇ ರೀತಿ ಸಂಚೀವನಮನ ಅಧಿಪದೇಯ ಧರ್ಮ. ಎಸ್, ಹೌದು. ಕನಕದಾಸರ ಅಭಿಜ್ಞಾನ ಶಾಕುಂತಲ ಅಂತ ಕೊಟ್ಟಿದ್ದಾರೆ. ಅಲ್ಲ, ಅಭಿಜ್ಞಾನ ಶಾಕುಂತಲ ಬರೆದಂದ್ರೆ ಕಾಳಿದಾಸ ಬರೆದಿದ್ದು ಅಲ್ವಾ? ಇದು ಬರೆದಿರೋದ್ರೆ ಕಾಳಿದಾಸ. ಕನಕದಾಸ ಬರೆದು ಬೇರೆ ಬೇರೆ ನಳ ಚರಿತ್ರೆ ಅಂತ ಬರೀತಾರಲ್ವಾ, ಅವ್ರು ಬರೆದ ಮುಖ್ಯ ಅಂದ್ರೆ ನಳ ಚರಿತ್ರೆ, ರಾಮದಾನ ಚರಿತೆ, ರಾಮಧಾನ್ಯ ಚರಿತೆ, ಮೋಹನ ತರಂಗಿಣಿ, ಇವೆಲ್ಲ ಕೂಡ ಬರೆದಂದ್ರೆ ಕನಕದಾಸರು. ಹಾಗಾಗಿ ಅಭಿಜ್ಞಾನ ಶಾಕುಂತಲ ಬರೆದಂದ್ರೆ ಕಾಳಿದಾಸ ಬರೀತಾನೆ, ಹಾಗಾಗಿ ಕನಕದಾಸ ಅಲ್ಲ. ಹಾಗಾಗಿ ಆಪ್ಷನ್ ಡಿ ಇದರದು ಸರಿಯಾಗಿ ಹೊಂದಾಣಿಕೆಯಾಗಿಲ್ಲ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ರಾಂಗ್ ಸ್ಟೇಟ್ಮೆಂಟ್ ಆಗಿದೆ. ಯಾಕೆ ಈ ಕ್ವಶನ್ ಅಂತ ನೋಡಿ ನಮಗೆ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಮಕ್ಕಳಿಗಾಗಿ ಪಂಪ, ರನ್ನ, ಜನ್ನ, ಬಸವಾದಿ ಶರಣರು, ಸರ್ವಜ್ಞ, ಕನಕ, ಪುರಂದರ, ಲಕ್ಷ್ಮೀಶ, ಸಂಚೀವನಮ ಇತ್ಯಾದಿ ಪ್ರಾಚೀನ ಕವಿಗಳ ಮತ್ತು ಕುವೆಂಪು, ಕಾರಂತರು, ದೇವನೂರು ಮಾದೇವರು ಮುಂತಾದರ ಕೃತಿಗಳ ಬಣ್ಣದ ಚಿತ್ರಗಳು ಮತ್ತು ಸಣ್ಣ ವಾಕ್ಯಗಳ ಪುಸ್ತಕಗಳನ್ನ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯಿಂದ ಪ್ರಕಟ ಮಾಡ್ತೀನಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ಆ ಕಾರಣಕ್ಕಾಗಿ ನಾನು ಈ ಪ್ರಶ್ನೆಯನ್ನು ಹಾಕೊಂಡಿದ್ದೀನಿ. ಓಕೆನಾ? ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಎಸ್. ನೆಕ್ಸ್ಟ್ ನೋಡ್ತಾ ಈ ದೀರ್ಘ ಬರಲ್ಲ, ಸಾರಿ, ಕೊಳಗ. ಓಕೆ, ನೋಡ್ತಾ ಕೊಳಗ ಕಾದಂಬರಿಯನ್ನ ಬರೆದವರು ಯಾರಂತ ಕೇಳ್ತಾರೆ. ದ ಕೊಳಗ ನೋವೆಲ್ ಈಸ್ ರಿಟನ್ ಬೈ ಅಂತ ಕೇಳ್ತಾರೆ. ನೋಡಿ ಇದನ್ನು ಬರೆದಿರೋದ್ರೆ ನಾ ಡಿಸೋಜ ಅವರು. ಸೊ ಹಾಗಾಗಿ ಆಪ್ಷನ್ ಸೊ ಬಿ ಇಸ್ ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ. ನಾ ಡಿಸೋಜ ಅಂದ್ರೆ ಈ ಒಂದು ಕೊಳಗ ಅನ್ನುವಂತ ನಾವೆಲ್ ಅನ್ನು ಬರೆದಂತ ಲೇಖಕರಾಗಿದ್ದಾರೆ. ಓಕೆ, ಯಾಕೆ ಪ್ರಶ್ನೆ ಅಂತ ನೋಡಿ ನಿಮಗೆ ಏನು ಈ ಕಾಗೋಡು ಸತ್ಯಾಗ್ರಹಕ್ಕೆ ಸಂಬಂಧಪಟ್ಟಂತೆ ಕಥಾ ವಸ್ತುವನ್ನು ಒಳಗೊಂಡಂತ ನಾ ಡಿಸೋಜ ಅವರ ರಚಿತರಾಗಿರುವಂತ ಕೊಳಗ ಕಾದಂಬರಿ ಏನ್ ಮಾಡ್ತಾರಂತೆ, ಸೊ ಅದನ್ನ ರಾಜ್ಯಾದ್ಯಂತ ನಾಟಕವನ್ನ ಮಾಡಿ ಪ್ರದರ್ಶನ ಮಾಡ್ತಾರಂತೆ. ಓಕೆನಾ? ಇದೇನ ಯಾವ್ದು ಸಂಬಂಧಪಟ್ಟಿದ್ದು? ಕಾಗೋಡು ಸತ್ಯಾಗ್ರಹಕ್ಕೆ ಸಂಬಂಧಪಟ್ಟಂತ ಒಂದು ಏನಾಗಿದೆ ಕಥಾ ವಸ್ತಾಗಿರುವಂತಹ ಕಾದಂಬರಿ ಯಾವ್ದಂತಂದ್ರೆ ಕೊಳಗ. ಇದು ಬರ್ತಿದ್ದಾರು ನಾ ಡಿಸೋಜ ಅವರು. ಓಕೆನಾ? ಸೊ ಹಾಗಾಗಿ ಆಪ್ಷನ್ 2B ಕರೆಕ್ಟ್ ಆಗುತ್ತೆ. ಜೊತೆಗೆ ಇನ್ನೊಂದಿನ ನೋಡಿ, ರಾಷ್ಟ್ರ ಕವಿ ಕುವೆಂಪು ಅವರ ಮಲೆಗಳಲ್ಲಿ ಮದುಮಗಳು ರೂಪಕದ ರಂಗರೂಪಕದಂತೆ ಏನು ಕಾಜಾ ಬಂದೆ ನವಾಜ್, ವೆರಿ ಇಂಪಾರ್ಟೆಂಟ್. ಇವರೊಬ್ಬ ನಮ್ಮ ಕರ್ನಾಟಕದ ಬಹಳ ಪ್ರಸಿದ್ಧವಾಗಿರುವಂತಹ ಸೂಫಿ ಸಂತರಾಗಿದ್ದಾರೆ. ಓಕೆ, ಇವರ ಒಂದು ಅಂದ್ರೆ ಮಸೀದಿ ಇರೋದಿಲ್ಲ ನಮ್ಮ ಗುಲ್ಬರ್ಗದಲ್ಲಿ. ಓಕೆನಾ? ಅವ್ರ ಕುರಿತು ಏನ್ ಮಾಡ್ತಾರೆ ಅಂದ್ರೆ ಒಂದು ಅವರಾತ್ರಿ ನಾಟಕವನ್ನು ಕೂಡ ಏರ್ಪಾಡು ಮಾಡ್ತೀನಿ ಅಂತ ಹೇಳ್ತಾರೆ. ಸೊ ಇಂಪಾರ್ಟೆಂಟ್ ಆಗುತ್ತೆ, ರೈಟ್? ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಎಸ್. ನೆಕ್ಸ್ಟ್ ನೋಡ್ತಾ 2026ರ ಕರ್ನಾಟಕ ಬಜೆಟ್ ಪ್ರಕಾರ ಪ್ರಜಾಸೌಧವನ್ನ ಎಲ್ಲಿ ಸ್ಥಾಪಿಸಲು ಯೋಜಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ಅಕಾರ್ಡಿಂಗ್ ಟು ಕರ್ನಾಟಕ ಬಜೆಟ್ ಆಫ್ 2026 ವೇರ್ ಇಸ್ ಪ್ಲಾನ್ ಟು ಎಸ್ಟಾಬ್ಲಿಷ್ ದ ಪ್ರಜಾಸೌಧ ಅಂತ ಕೇಳ್ತಾರೆ. ನೋಡಿ ಈ ಬಜೆಟ್ ಅಲ್ಲಿ 2 ಕಡೆ ಪ್ರಜಾಸೌಧ ಮಾಡ್ತೀನಿ ಅಂತ ಹೇಳ್ತಾರೆ. ಎಲ್ಲೆಲ್ಲದು? ಬಳ್ಳಾರಿ ಜಿಲ್ಲೆಯ ಸಿರುಗುಪ್ಪದಲ್ಲಿ ಮತ್ತು ಬೈಲಹೊಂಗಲದಲ್ಲಿ. ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಸಿರುಗುಪ್ಪ ಮತ್ತೆ ಬೈಲಹೊಂಗಲದಲ್ಲಿ. ನೋಡ್ತಾ ಹೋಗಿ ಇಲ್ಲಿ ಕೊಡ್ತಾ ಹೋಗ್ತಾರೆ. ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ಮತ್ತೆ ಬಳ್ಳಾರಿ ಜಿಲ್ಲೆ ಏನು ಸಿರುಗುಪ್ಪ ಇದೆಯಲ್ಲ ಅಲ್ಲಿ ವಿಶೇಷವಾಗಿ 2 ಪ್ರಜಾಸೌಧಗಳನ್ನ ನಿರ್ಮಾಣ ಮಾಡ್ತೀನಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ಆಪ್ಷನ್ ಸೊ ಬಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಎಸ್. ನೆಕ್ಸ್ಟ್ ನೋಡ್ತಾ 90ನೇ ಪ್ರಶ್ನೆ, ಸಶಕ್ತ ಕರ್ನಾಟಕ ಯೋಜನೆಯು ಡ್ಯಾಶ್ಗೆ ಸಂಬಂಧಪಟ್ಟಂತೆ ಕೇಳ್ತಾರೆ. ಸಶಕ್ತ ಕರ್ನಾಟಕ ಸ್ಕೀಮ್ ಈಸ್ ರಿಲೇಟೆಡ್ ಅಂತ ಕೇಳ್ತಾರೆ. ಇದು ವಿಶೇಷವಾಗಿ ಕ್ರೀಡೆಗೆ ಸಂಬಂಧಪಟ್ಟಂತ ಒಂದು ಹೊಸ ಯೋಜನೆಯಾಗಿದೆ. ಸೊ ಹಾಗಾಗಿ ಆಪ್ಷನ್ ಸಿ ಸ್ಪೋರ್ಟ್ಸ್ ಈಸ್ ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ. ನೋಡಿ ಯಾಕೆ ಈ ಸ್ಕೀಮ್ ನ್ಯೂಸ್ ಇದೆ ಅಂದ್ರೆ ಹೊಸದಾಗಿ ಸ್ಕೀಮ್ ಮಾಡ್ತಾ ಹೋಗ್ತಾರೆ. ಅದನ್ನ ಸಶಕ್ತ ಕರ್ನಾಟಕ ಅಂತ ಕರಿತೀವಿ, ಕಾರ್ಯಕ್ರಮ ಅಂತ ಕರೀತಾರೆ.
ಎಲ್ಲಿ ಮಾಡ್ತಾರೆ ಇದನ್ನ? ಇದು ಬೆಳಗಾವಿ, ಕರ್ನಾಟಕ, ಗೋಕರ್ಣ, ಚಿತ್ರದುರ್ಗ ಮತ್ತೆ ಹಂಪಿಯಲ್ಲಿ ಅಂತಾರೆ. ಇದು ಒಂದು ರಾಷ್ಟ್ರ ಮಟ್ಟದ ಮ್ಯಾರಥಾನ್ಗಳನ್ನ ಮಾಡಕ್ಕೆ ಏನಂದ್ರೆ ತಲಾ ಒಂದ್ ಕಡೆ ಅಂದ್ರೆ 10 ಲಕ್ಷ ರೂಪಾಯಿದಲ್ಲಿ ಒಂದು ರಾಷ್ಟ್ರ ಮಟ್ಟದ ನ್ಯಾಷನಲ್ ಲೆವೆಲ್ ಮ್ಯಾರಥಾನ್ ಮಾಡ್ತೀವಿ ಅಂತ ಹೇಳ್ತಾರೆ. ಯಾವ್ದರಲ್ಲಿ? ಅದು ಸಶಕ್ತ ಕರ್ನಾಟಕ ಕಾರ್ಯಕ್ರಮದಲ್ಲಿ. ಎಲ್ಲೆಲ್ಲಿ? ಬೆಳಗಾವಿ, ಗೋಕರ್ಣ ಮತ್ತೆ ಚಿತ್ರದುರ್ಗ, ಹಂಪಿಗಳಲ್ಲಿ. ಓಕೆನಾ? ಹಾಗಾಗಿ ಮತ್ತೆ 10 ಜಿಲ್ಲೆಗಳಂತಂದ್ರೆ ತಲಾ 4 ಲಕ್ಷ ರೂಪಾಯಿದಲ್ಲಿ ಮ್ಯಾರಥಾನ್ ಮಾಡ್ತೀನಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ಇದನ್ನ ಇಲ್ಲಿ ಪ್ರಸಿದ್ಧ ಕ್ರೀಡಾಪಟುಗಳ ಹೆಸರಲ್ಲಿ ಕೂಡ ಇದನ್ನ ಆಯೋಜನೆ ಮಾಡ್ತೀನಿ ಅಂತ ಹೇಳ್ತಾರೆ. ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಎಸ್. ನೆಕ್ಸ್ಟ್ ನೋಡ್ತಾ ಹೋಗೋಣ 91ನೇ ಪ್ರಶ್ನೆ. ಕರ್ನಾಟಕ ಬಜೆಟ್ 2026 ಪ್ರಕಾರ ಕರ್ನಾಟಕ ಮಾನವ ಪ್ರಾಣಿ ಸಂಘರ್ಷ ಪರಿಹಾರ ಕ್ರಿಯಾ ಯೋಜನೆ ಅಥವಾ ಇಂಗ್ಲಿಷ್ ಯೋಜನೆಗೆ ಎಷ್ಟು ಮೊತ್ತವನ್ನ ಮೀಸಲಿಡಲಾಗಿದೆ ಕೊಟ್ಟಿದ್ದಾರೆ. ಇಂಗ್ಲಿಷ್ ಓದಿ. According to Karnataka budget of 2026, how much amount dedicated to the Karnataka Human Animal Conflict Resolving Action Plan ಅಂತ ಕೇಳ್ತಾರೆ. ಅದಕ್ಕೆ ಏನಂದ್ರೆ ನೋಡಿ, ನಮ್ಗೆಲ್ಲ ಗೊತ್ತಿರುವಂತೆ ನಮ್ಮ ರಾಜ್ಯದಲ್ಲಿ ಸಾಕಷ್ಟು ಈ ಮಾನವ ಮತ್ತು ವನ್ಯಜೀವಿಗಳ ಮಧ್ಯೆ ಅಂದ್ರೆ ಆನೆ ಆಗಿರ್ಬೋದು, ಹುಲಿ, ಚಿರತೆ ಏನಂದ್ರೆ ಸಾಕಷ್ಟು ಎರಡರ ಮಧ್ಯೆ ಸಾಕಷ್ಟು ಒಂದು ಸಂಘರ್ಷ ಉಂಟಾಗ್ತಾ ಇದೆ. ಯಾಕಂದ್ರೆ ನಾವು ಏನ್ ಮಾಡ್ತಿದ್ವಿ? ಪರಿಸರವನ್ನ ನಾಶ ಮಾಡ್ತಿದ್ವಿ, ಅರಣ್ಯಗಳನ್ನ ನಾಶ ಮಾಡ್ತೀವಿ. ಆಗ ಏನ್ ಮಾಡ್ತಿದ್ವಿ? ಯಕ್ಷಲೋಕವೆಲ್ಲ ಹೊರಗಡೆ ಬಂದು ಸಾಕಷ್ಟು ಮನುಷ್ಯರಿಗೆ ತೊಂದರೆ ಕೊಡ್ತಾ ಇದೆ. ಹೌದಾ? ಅದಕ್ಕೆ ಅದನ್ನ ಸಾಲ್ವ್ ಮಾಡಕ್ಕೆ ಏನ್ ಮಾಡಿದ್ರೆ ಒಂದು ಸ್ಕೀಮ್ ಮಾಡಿದ್ರೆ ಅದನ್ನ ಕರ್ನಾಟಕ ಮಾನವ ಪ್ರಾಣಿ ಸಂಘರ್ಷ ಪರಿಹಾರ ಕ್ರಿಯಾ ಯೋಜನೆ ಅಂತ ಕರೀತಾರೆ. ಇದಕ್ಕೇನಂದ್ರೆ ಸುಮಾರು 1,500 ಕೋಟಿ ಯೋಜನೆಗೆ 1,500 ರೂಪಾಯಿ ಅಮೌಂಟ್ ಅನ್ನು ಕೂಡ ಈ ಒಂದು ಸ್ಕೀಮ್ಗೆ ರಿಸರ್ವ್ ಮಾಡಿದ್ದಾರೆ. ಹಾಗಾಗಿ ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್ ಆಗುತ್ತೆ. 1,500 crores ಅಂತ ನೋಡಿ. ನೋಡ್ತಾ ಹೋಗೋಣ. ಸೊ ಮಾನವ ವನ್ಯ ಪ್ರಾಣಿ ಸಂಘರ್ಷವನ್ನು ಕಡಿಮೆ ಮಾಡಕ್ಕೆ ಏನ್ ಮಾಡಿದ್ರೆ ಒಂದು ಸ್ಕೀಮ್ ಮಾಡಿದ್ರೆ ಕರ್ನಾಟಕ ಮಾನವ ವನ್ಯ ಪ್ರಾಣಿ ಸಂಘರ್ಷ ನಿವಾರಣಾ ಕಾರ್ಯತಂತ್ರ ಯೋಜನೆ ಮಾಡ್ತಾ ಹೋಗ್ತಾರೆ. ಇದಕ್ಕೆ ಸುಮಾರು 5 ವರ್ಷಗಳಲ್ಲಿ ಅಂದ್ರೆ 1,500 ಕೋಟಿ ಈ ಒಂದು ಸ್ಕೀಮ್ ಅನ್ನ ಇಂಪ್ಲಿಮೆಂಟೇಷನ್ ಮಾಡ್ತಾರೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಎಸ್. ನೆಕ್ಸ್ಟ್ ನೋಡ್ತಾ ಹೋಗೋಣ 92ನೇ ಪ್ರಶ್ನೆ. ಕರ್ನಾಟಕ ಬಜೆಟ್ 2026 ಪ್ರಕಾರ ಚಿರತೆಯ ಪುನರ್ವಸತಿ ಕೇಂದ್ರವನ್ನ ಎಲ್ಲಿ ಸ್ಥಾಪಿಸಲು ಯೋಜಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ಅಕಾರ್ಡಿಂಗ್ ಟು ಕರ್ನಾಟಕ ಬಜೆಟ್ ಆಫ್ 2026, ವೆರ್ ಇಸ್ ಪ್ಲಾನಿಂಗ್ ಟು ಎಸ್ಟಾಬ್ಲಿಷ್ ದ ಲಿಯೋಫಾರ್ಡ್ ರಿಹ್ಯಾಬಿಲಿಟೇಷನ್ ಸೆಂಟರ್ ಅಂತ ಕೇಳ್ತಾರೆ. ಅದ್ರಲ್ಲಿ ಅಂತಂದ್ರೆ ಸೊ ಅದನ್ನ ಬೆಂಗಳೂರಿನ ಬನ್ನೇರುಘಟ್ಟದಲ್ಲಿ ಅಂದ್ರೆ ಈ ಒಂದು ಚಿರತೆ ಪುನರ್ವಸತಿ ಕೇಂದ್ರವನ್ನ ಸ್ಥಾಪನೆ ಮಾಡಕ್ಕೆ ಇಲ್ಲಿ ಪ್ಲಾನ್ ಮಾಡಿದ್ದಾರೆ. ಸೊ ಹಾಗಾಗಿ ಆಪ್ಷನ್ ಸಿ ಬನ್ನೇರುಘಟ್ಟ ಇಸ್ ದ ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ. ನೋಡಿ, ನಮಗೆ ಮೆನ್ಷನ್ ಮಾಡ್ತಾ ಹೋಗ್ತಾರೆ ಬಜೆಟ್ ಅಲ್ಲಿ ಬೆಂಗಳೂರು ಹೊರವಲಯದ ವಸತಿ ಪ್ರದೇಶಗಳಲ್ಲಿ ಕಾಣಿಸಿಕೊಳ್ಳುತ್ತಿರುವಂತಹ ಚಿರತೆಗಳನ್ನ ಸೆರೆಹಿಡಿಯಲ್ಪಟ್ಟ ಸಂದರ್ಭಗಳಲ್ಲಿ ಅವುಗಳ ಪುನರ್ವಸತಿಗಾಗಿ ಬನ್ನೇರುಘಟ್ಟದಲ್ಲಿ ಸುಮಾರು 5 ಕೋಟಿ ವೆಚ್ಚದಲ್ಲಿ ಮಾಡ್ತೀವಿ ಅಂತ ಹೇಳಿದ್ರೆ ಚಿರತೆ ಪುನರ್ವಸತಿ ಕೇಂದ್ರವನ್ನ ಸ್ಥಾಪನೆ ಮಾಡ್ತೀವಿ ಅಂತ ಹೇಳ್ತಾರೆ. ಓಕೆ, ಅದು ಬೆಂಗಳೂರಿನ ಬನ್ನೇರುಘಟ್ಟದಲ್ಲಿ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಎಸ್. ನೆಕ್ಸ್ಟ್ ನೋಡ್ತಾ ಹೋಗೋಣ 93ನೇ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿ ಹೊಂದಿಕೆಯಾಗುವುದಿಲ್ಲ ಅಂತ ಕೊಟ್ಟಿದ್ದಾರೆ. ವಿಚ್ ಆಫ್ ದ ಫಾಲೋವಿಂಗ್ ಆರ್ ನಾಟ್ ಕರೆಕ್ಟ್ಲಿ ಮ್ಯಾಚ್ ಅಂತ ಕೇಳ್ತಾರೆ. ನೋಡ್ತಾ ಹೋಗೋಣ. ನೋಡಿ, ಏರೋಸ್ಪೇಸ್ ಪಾರ್ಕ್ ಅನ್ನ ಮೈಸೂರಲ್ಲಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಎಸ್, ಫಸ್ಟ್ ಒಂದು ಕರೆಕ್ಟ್ ಆಗಿದೆ. ಕೈಗಾರಿಕಾ ಪಾರ್ಕ್ ಅನ್ನ ಬೆಳಗಾವಿಯಲ್ಲಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಎಸ್, ಇದು ಕೂಡ ಸರಿಯಾಗಿದೆ. ಅದೇ ರೀತಿ ಲೀಪ್ ಲ್ಯಾಬ್ಸ್ ಪಾರ್ಕ್ ಅನ್ನ ಕಲಬುರಗಿ ಅಂತ ಹೇಳಿದರೆ. ಎಸ್, ಇದು ಕೂಡ ಸರಿಯಾಗಿದೆ. ಹಾಗಾಗಿ ಆಪ್ಷನ್ ಡಿ ಮೇಲೆ ಯಾವುದು ಕೂಡ ತಪ್ಪಲ್ಲ, ಎಲ್ಲವೂ ಕೂಡ ಏನಾಗಿದೆ ಸರಿಯಾಗಿ ಹೊಂದಾಣಿಕೆ ಆಗಿದೆ. ಸೊ ಹಾಗಾಗಿ ಆಪ್ಷನ್ ಡಿ ನನ್ ಆಫ್ ದಿ ಅಬೌವ್ ಇಸ್ ದ ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ. ನೋಡಿ, ನೋಡ್ತಾ ಹೋಗೋಣ, ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಉತ್ತರ ಕನ್ನಡದಲ್ಲಿ ಆರ್ಥಿಕ ಅಭಿವೃದ್ಧಿ ಮತ್ತು ಸ್ಥಳೀಯರಿಗೆ ಉದ್ಯೋಗ ಅವಕಾಶ ಕಲ್ಪಿಸಕ್ಕೆ ಏನಂದ್ರೆ ಸುಮಾರು ಬೆಳಗಾವಿ ಜಿಲ್ಲೆಯ ಸುಮಾರು 1000 ಎಕರೆ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಒಂದು ಕೈಗಾರಿಕಾ ಪಾರ್ಕ್ ಅನ್ನ ಅಥವಾ ಇಂಡಸ್ಟ್ರಿಯಲ್ ಪಾರ್ಕ್ ಅನ್ನ ರಚನೆ ಮಾಡ್ತೀವಿ, ಸ್ಥಾಪನೆ ಮಾಡ್ತೀವಿ ಅಂತ ಹೇಳ್ತಾರೆ. ಇಲ್ಲಿ ಸೊ ಬೆಳಗಾವಿ ಜಿಲ್ಲೆಯಲ್ಲಿ. ಓಕೆನಾ? ಸೊ ಅದೇ ರೀತಿ ನೋಡಿ, ಮೈಸೂರಿನಲ್ಲಿ ಏರೋಸ್ಪೇಸ್ ಕೈಗಾರಿಕೆಗಳ ಉತ್ತೇಜನ ಮಾಡಕ್ಕೆ ಅಂತ ಹೇಳಿದ್ರೆ ಮೈಸೂರು ವಿಮಾನ ನಿಲ್ದಾಣದಲ್ಲಿ ಅಂದರೆ ಹತ್ತಿರದಲ್ಲಿ ಏರೋಸ್ಪೇಸ್ ಪಾರ್ಕ್ ಮಾಡ್ತೀನಿ ಅಂತ ಹೇಳ್ತಾರೆ. ಅದನ್ನ ಕೂಡ ಈ KIADB ಒಂದು ವತಿಯಿಂದ ಮಾಡ್ತೀನಿ ಅಂತ ಹೇಳ್ತಾರೆ. ಓಕೆನಾ? ಅದೇ ರೀತಿ ನೆಕ್ಸ್ಟ್ ನೋಡಿ ಏನು, ಸೊ ಲೀಪ್ ಲ್ಯಾಬ್ಸ್ ಮಾಡ್ತೀನಿ ಅಂತ ಹೇಳ್ತಾರೆ. ಎಲ್ಲೆಲ್ಲಿ? ಸೊ ಹುಬ್ಬಳ್ಳಿ, ಕಲಬುರಗಿ, ಹೊಸಕೋಟೆ ಮತ್ತೆ ಮೈಸೂರಿನಲ್ಲಿ. ಏನಕ್ಕೆ? ಉದ್ಯಮಿಗಳಿಗೆ ಒಂದು ಇನ್ಕ್ಯುಬೇಷನ್ ಸೌಲಭ್ಯ ಅಂದ್ರೆ ಕ್ಯೂನೆಕ್ಸ್ ಸಂಸ್ಥೆಯ ಒಂದು ಸಹಕಾರದ ಮುಖಾಂತರ ಹೇಳಿದ್ರೆ ಈ ಒಂದು ಲೀಪ್ ಲ್ಯಾಬ್ಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಕೊಟ್ಟಂತ ಎಲ್ಲವೂ ಕೂಡ ಸರಿಯಾಗಿದೆ. ಹಾಗಾಗಿ ಆಪ್ಷನ್ ಡಿ ಮೇಲ್ ಯಾವುದು ಅಲ್ಲ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಎಸ್. ನೆಕ್ಸ್ಟ್ ನೋಡ್ತಾ ಹೋಗೋಣ 94ನೇ ಪ್ರಶ್ನೆ. ಭಾರತದಲ್ಲಿ ಸಂರಕ್ಷಣಾ ಮೀಸಲು ಅಂತ ಕರಿತೀವಿ, ಇಂಗ್ಲಿಷ್ ನಲ್ಲಿ ಕನ್ಸರ್ವೇಷನ್ ರಿಸರ್ವ್ ಅಂತ ಕರೀತಾರೆ. ಈ ಪ್ರದೇಶಗಳನ್ನ ಯಾವ ಕಾಯ್ದೆ ಅಡಿಯಲ್ಲಿ ಘೋಷಿಸಲಾಗುತ್ತಿದೆ ಅಥವಾ ರಚನೆ ಮಾಡಲಾಗುತ್ತೆ ಅಂತ ಕೇಳ್ತಾರೆ. ಹೌದಾ? ಸೊ ನೋಡಿ, ಇದನ್ನ ಯಾವುದು ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972 ಅಥವಾ ಇಂಗ್ಲಿಷ್ ನಲ್ಲಿ ನಾವು ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಆಫ್ 1972 ಇದರ ಮುಖಾಂತರ ಏನ್ ಮಾಡ್ತಾ ಇದ್ದಾರೆ, ಈ ಒಂದು ಕನ್ಸರ್ವೇಷನ್ ರಿಸರ್ವ್ ಅಥವಾ ಸಂರಕ್ಷಣಾ ಮೀಸಲು ಪ್ರದೇಶಗಳನ್ನು ಮಾಡ್ತಾ ಹೋಗ್ತಾರೆ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ. ಹಾಗಾದ್ರೆ ಯಾಕೆ ಈ ಪ್ರಶ್ನೆ ಅಂತ ನೋಡಿ, ನಮ್ಮ ರಾಜ್ಯದಲ್ಲಿ ಇತ್ತೀಚೆಗೆ ಹೊಸದಾಗಿ ಒಂದು ಏನ್ ಮಾಡಿದ್ರೆ ಗ್ರೇಟರ್ ಹೇಸರಘಟ್ಟ ಹುಲ್ಲುಗಾವಲು ಸಂರಕ್ಷಣಾ ಮೀಸಲು ಅಂತ ಏನ್ ಮಾಡಿದರೆ ಒಂದು ಪ್ರದೇಶವನ್ನ ಘೋಷಣೆ ಮಾಡಿದ್ದಾರೆ.
ಹೌದಾ? ಹಾಗಾಗಿ ಸೊ ಇದಕ್ಕೆ ಏನಂದ್ರೆ ಇದರಲ್ಲಿ ಏನ್ ಮಾಡಿದರೆ ಯಾವುದರಲ್ಲಿ ಇದನ್ನ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಆಫ್ ದಿ 1972 ಆಕ್ಟ್ ಮುಖಾಂತರ ಈ ಒಂದು ಪ್ರದೇಶವನ್ನ ಏನ್ ಮಾಡಿದರೆ ಸಂರಕ್ಷಣಾ ಮೀಸಲು ಪ್ರದೇಶ ಅಂತ ರೀಸೆಂಟ್ ಆಗಿ ಘೋಷಣೆ ಮಾಡಿದ್ದಾರೆ. ಸೊ ಅದೇನಂದ್ರೆ ಸೊ ಅದಕ್ಕೆ ಎಷ್ಟು ಎಕರೆ ನೋಡಿ 5676 ಎಕರೆ ವಿಸ್ತೀರ್ಣದಲ್ಲಿ ಈ ಒಂದು ಮೀಸಲು ಪ್ರದೇಶವನ್ನ ಏನ್ ಮಾಡ್ತಾ ಇದ್ದಾರೆ ಸಂರಕ್ಷಣೆ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಆಪ್ಷನ್ ಸೊ ಬಿ ಇಸ್ ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ. ಸೊ ಅದೇ ರೀತಿ ಲಾಸ್ಟ್ ಕ್ವಶನ್ ನೋಡ್ತಾ 95ನೇ ಪ್ರಶ್ನೆ, ಪಿಎಂ ಕುಸುಮ ಯೋಜನೆಯನ್ನ ಯಾವ ಕೇಂದ್ರ ಸಚಿವಾಲಯವು ಜಾರಿಗೆ ತಂದುಕೊಂಡಿದ್ದಾರೆ? ವಿಚ್ ಯೂನಿಯನ್ ಮಿನಿಸ್ಟ್ರಿ ವಾಸ್ ಆಸ್ ಇಂಪ್ಲಿಮೆಂಟೆಡ್ ದ ಪಿಎಂ ಕುಸುಮ ಸ್ಕೀಮ್ ಅಂತ ಕೇಳ್ತಾರೆ. ನೋಡಿ ಏನು ಈ ಪ್ರಧಾನ ಮಂತ್ರಿ ಕುಸುಮ ಯೋಜನೆ ಇದೆಯಲ್ಲ ಇದನ್ನ ಜಾರಿಗೆ ತಂದ ಸಚಿವಾಲಯ ಅಂತಂದ್ರೆ ಅದು ಹೊಸ ಮತ್ತು ನವೀಕರಿಸಬಹುದಾದ ಇಂಧನಗಳ ಸಚಿವಾಲಯ ಅಂತ ಕರೀತೀವಿ. ಇಂಗ್ಲಿಷ್ ನಲ್ಲಿ ಮಿನಿಸ್ಟ್ರಿ ಆಫ್ ನ್ಯೂ ಅಂಡ್ ರಿನ್ಯೂಬಲ್ ಎನರ್ಜಿ ಏನು ಒಂದು ಸಚಿವಾಲಯ ಮಾಡುತ್ತೆ ಈ ಒಂದು ಪ್ರಧಾನ ಮಂತ್ರಿ ಕುಸುಮ ಯೋಜನೆ ಅಂತಂದಿದೆ. ಹಾಗಾಗಿ ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ. ಯಾಕೆ ಈ ಪ್ರಶ್ನೆ ಅಂತಂದ್ರೆ ನೋಡಿ ನಮಗೆ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಸೊ ಇದ್ರ ಬಗ್ಗೆ ನೋಡೋದ ಸ್ಕೀಮ್ ಬಗ್ಗೆ ಏನು ಪಿಎಂ ಕುಸುಮ ಯೋಜನೆ ಇದೆಯಲ್ಲ ಇದರ ಫುಲ್ ಫಾರ್ಮ್ ಆಗಿದೆ ಪ್ರಧಾನ ಮಂತ್ರಿ ಕಿಸಾನ್ ಊರ್ಜಾ ಸುರಕ್ಷ ಏವಂ ಉತ್ಥಾನ್ ಮಹಾಭಿಯಾನ ಅಂತ ಕರೀತಾರೆ. ಇದನ್ನ 2019ರಲ್ಲಿ ಯಾವುದು ಮಿನಿಸ್ಟ್ರಿ ಆಫ್ ನ್ಯೂ ಅಂಡ್ ರಿನ್ಯೂಬಲ್ ಎನರ್ಜಿ ಸಚಿವಾಲಯ ಮಾಡಿದೆ ಈ ಒಂದು ಸ್ಕೀಮ್ ಅನ್ನ ಜಾರಿಗೆ ತಂದಿದೆ. ಇದರ ಮುಖ್ಯ ಉದ್ದೇಶ ಅಂದ್ರೆ ಆಕ್ಚುಲಿ ಸೊ ಏನು ರೈತರಿಗೆ ಅಂದ್ರೆ ಒಂದು ಸೋಲಾರ್ ಆಧಾರಿತವಾಗಿರುವಂತಹ ಪಂಪ್ ಸೆಟ್ ಗಳನ್ನ ಕೊಡುವಂತದ್ದು ಈ ಒಂದು ಸ್ಕೀಮಿನ ಮುಖ್ಯ ಉದ್ದೇಶವಾಗಿದೆ. ರೈಟ್. ಸೊ ಹಾಗಾದ್ರೆ ಯಾಕೆ ಇದು ತಗೊಂಡಿವೆ ನೋಡಿ ಇದರಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ ಬಜೆಟ್ ಅಲ್ಲಿ ಕುಸುಮ ಸಿ ಯೋಜನೆ ಅಂದ್ರೆ ನೀರಾವರಿ ಪಂಪ್ ಸೆಟ್ ಗಳ ವಿಕೇಂದ್ರೀಕೃತ ಪೀಡನ ಸೌರೀಕರಣವನ್ನು ಕೈಗೊಳ್ಳಲಾಗಿದೆ ಅಂತ ಕೊಡ್ತಾರೆ. ಎಷ್ಟು ಸುಮಾರು ಅಂದ್ರೆ 2777 ಮೆಗಾವ್ಯಾಟ್ ಸಾಮರ್ಥ್ಯವನ್ನು ಕೂಡ ಕಾರ್ಯಗತಗೊಳಿಸಿ ಅಂತ ಹೇಳ್ತಾ ಹೋಗ್ತಾರೆ. ಜೊತೆಗೆ ಇನ್ನೊಂದು ಸ್ಕೀಮ್ ಅದೇ ಹೆಸರಲ್ಲಿ ನಮ್ಮ ರಾಜ್ಯದಲ್ಲಿ ಕೂಡ ಸ್ಕೀಮ್ ಮಾಡ್ತಾ ಹೋಗ್ತಾರೆ. ಏನಂದ್ರೆ ಯಾವುದು ಮುಖ್ಯಮಂತ್ರಿ ಸೌರ ಕೃಷಿ ಯೋಜನೆ ಅಂತ ಕರೀತಾರೆ. ಇದು ಅದನ್ನ ಕುಸುಮ ಸಿ ಅಂತ ಈ ಯೋಜನೆ ಇದಾಗ್ತಾ ಹೋಗುತ್ತೆ. ಇದಂದ್ರೆ ಕೆಪಿಟಿಸಿಎಲ್ ಉಪಕೇಂದ್ರಗಳಲ್ಲಿ ಈ ಒಂದು ರಿನ್ಯೂಬಲ್ ಎನರ್ಜಿ ಸರ್ವಿಸ್ ಕಂಪನಿ ಅಡಿ ಅದರ ಮುಖಾಂತರ ಅಂದ್ರೆ ಸುಮಾರು 10,500 ಕೋಟಿ ವೆಚ್ಚದಲ್ಲಿ ಎಷ್ಟು 3,000 ಮೆಗಾವ್ಯಾಟ್ ಕ್ಷಮತೆಯಲ್ಲಿ ವಿದ್ಯುತ್ ಸ್ಥಾವರಗಳನ್ನ ಸರಬರಾಜು ಮಾಡಕ್ಕೆ ಈ ಯೋಜನೆಯಲ್ಲಿ ಅವಕಾಶ ಕೊಡ್ತಾ ಹೋಗ್ತಾರೆ. ಅದಕ್ಕೆ ನಾವು ಮುಖ್ಯಮಂತ್ರಿ ಸೌರ ಕೃಷಿ ಯೋಜನೆ ಅಂತ ಕರೀತಾರೆ. ಓಕೆನಾ? ಸಿಮಿಲರ್ ಟು ದಿ ಪ್ರಧಾನ ಮಂತ್ರಿ ಕುಸುಮ ಸ್ಕೀಮ್ ಅಂತ ಕರಿತೀವಿ. ಓಕೆನಾ? ಹಾಗಾಗಿ ಸೊ ಆಪ್ಷನ್ ಎ ಬಿ ಇಸ್ ರೈಟ್ ಆನ್ಸರ್ ಆಗುತ್ತೆ. ಓಕೆನಾ? ಓಕೆ, ಇದಿಷ್ಟು ಕ್ವಶನ್ ಆಗಿತ್ತು. ಮತ್ತೆ ನೆಕ್ಸ್ಟ್ ವಿಡಿಯೋ ಕ್ಲಾಸ್ ಅಲ್ಲಿ ರಿಮೈನಿಂಗ್ ಏನು ಇದೆಯಲ್ಲ ಇನ್ನೂ ಕೂಡ ಕ್ವಶನ್ಸ್ ಇನ್ನೂ ಟಾಪಿಕ್ ಇದೆ ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಕವರ್ ಮಾಡ್ತಾ ಹೋಗ್ತೀನಿ. ಸೊ ದಯವಿಟ್ಟು ಈ ಒಂದು ವಿಡಿಯೋ ಕ್ಲಾಸ್ ನಿಮ್ಗೆ ಇಷ್ಟವಾಗಿದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಏನೇ ಡೌಟ್ಸ್ ಇದ್ರೂ ಕೂಡ ಕಾಮೆಂಟ್ಸ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಓಕೆನಾ? ಸೊ ಮತ್ತೆ ಕೂಡ ಮುಂದಿನ ಕ್ಲಾಸ್ ಸಿಗ್ತಾಗೋಣ. ಥ್ಯಾಂಕ್ ಯು.